ಈಶ ಶತ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಏವಂ ಕೃಷ್ಣಾತ್ಮನಾಥೇಷು ಮನುಷ್ಯೇಷು ಚ ಸಹೃದಂ ಪರಿಚರ್ಯಾಂಚ ಉಭಯತ್ರ ಮಹಸ್ಸು ನೃಷು ಸಾಧುಷು. ಅದಾಗಿತ್ತು. ಈಗ ಪಿಪ್ಪಲಾಯನ ಉವಾಚ. ಪ್ರಶ್ನೆ ಕೇಳ್ತಿರೋದು ಒಬ್ಬರೇ ನಿಮಿರಾಜ ಮಾತ್ರ, ಬೇರೆ ಬೇರೆ ಉತ್ತರ ಕೊಡ್ತಾ ಇದ್ದಾರೆ. ಜಾಯಂತೆಯರು ಋಷಭನಾಮ ಪರಮಾತ್ಮನ ಮಕ್ಕಳು. 9 ಜನದಲ್ಲಿ ಜಾಯಂತೆಯರು 9 ಜನ, 24 ಜನ ಬೇರೆ ಗುರುಗಳು, ಇವರಲ್ಲ. ಮುಂದೆ ಬರೋದು ಚಿತ್ಯುದ್ಭವ ಪ್ರಳಯ ಹೇತುರಹೇತುರಸ್ಯ ಯಹ ಸ್ವಪ್ನ ಪ್ರಜಾಗರ ಸ್ವರುಕ್ತಿಷು ಸನ್ಬಹಿಶ್ಚ ದೇಹೇಂದ್ರಿಯಾಸು ಹೃದಯಾನಿ ಚರಂತಿ ಯೇನ ಸಂಜೀವಿತಾನಿ ತದವೈಹಿ ಪರಂ ನರೇಂದ್ರ. ಎಲ್ಲವನ್ನೂ ಮಾಡಿಸೋನು ಯಾರು ಅಂತ ಕೇಳಿದ ಪ್ರಶ್ನೆ ಉತ್ತರ ಸ್ಥಿತಿ ಉದ್ಭವ ಪ್ರಳಯ ಹೇತು ಅಹೇತು ಅಸ್ಯ ಯಹ ಸ್ವಪ್ರಜಾಗರ ಸುಪ್ತಿ ಸುಷುಪ್ತಿಷು ಸನ್ಬಹಿಶ್ಚ ದೇಹೇಂದ್ರಿಯಾಸು ಹೃದಯಾನಿ ಚರಂತಿ ಯೇನ ಸಂಜೀವಿತಾನಿ ತತ್ ಅವೈಹಿ ಪರಂ ನರೇಂದ್ರ. ಎಲ್ಲವನ್ನು ಮಾಡಿ ಒಬ್ಬನೇ ಯೋಂತಃ ಪ್ರವೇಶ ನಾರಾಯಣ ಒಬ್ಬನೇ ಎಲ್ಲವನ್ನೂ ಮಾಡ್ತಾ ಇದ್ದಾನೆ. ಸ್ಥಿತಿ ಉದ್ಭವ ಪ್ರಳಯ ಹೇತು ಜನ್ಮಾದ್ಯಸ್ಯ ಯತಃ. ಸ್ಥಿತಿ ಉದ್ಭವ ಪ್ರಳಯ ಇವುಗಳಿಗೆ ಹೇತು. ಅಹೇತು ಅವರಿಗೆ ಮಾತ್ರ ಯಾರು ಕಾರಣ ಇಲ್ಲ. ವಶಿ ವಶೇನ ಕಶ್ಯಾಪಿ ಸರ್ವಕರ್ತ ನ ಕ್ರಿಯತೆ. ಎಲ್ಲವನ್ನು ಮಾಡ್ತಾ ಅವನು ಮಾಡಿದವರು ಯಾರೂ ಇಲ್ಲ. ಅಹೇತುರಸ್ಯ ಯಹ ಸ್ವಪ್ನ ಜಾಗರ ಸುಷುಪ್ತಿಷು ಅವಸ್ಥಾತ್ರಯ ಕೊಡೋದು ಅವನೇನೆ. ಸನ್ ಬಹಿಶ್ಚ ಒಳಗು ಹೊರಗು ಇರೋದು ಅವನೇನೆ. ದೇಹ ಇಂದ್ರಿಯ ಹಸು ಹೃದಯಾನಿ ದೇಹಗಳು ಇಂದ್ರಿಯಗಳು ಪ್ರಾಣಗಳು ಹೃದಯಗಳು, ಹೃದಯ ಅಂದರೆ ಮನಸ್ಸು. ಚರಂತಿ ಏನ ಎಲ್ಲ ಇರೋದು ಅವನಿಂದನೇ. ಸಂಜೀವಿತಾನಿ ಸದವೈಹಿ ಪರಂ ನರಿ ಅವು ಬದುಕಿ ಕಾರ್ಯ ಮಾಡ್ತಿರೋದು ಕೂಡ ಅವನಿಂದನೇ. ಯೋಂತಃ ಪ್ರವಿಶ್ಯ ಸಂಜೀವಯತ್ ನಿಖಿಲ ಶಕ್ತಿ ಧರಸ್ವಧಾಮ್ನ. ಎರಡು ಹಾಗೇ ಮ್ಯಾಚ್ ಆಗ್ತಾ ಹೋಗು. ಏನ ಸೃಷ್ಟಿ ಉದ್ಭವ ಜನ್ಮಾದಿ, ಜನ್ಮ ಅಂದರೂ ಒಂದೇ, ಉದ್ಭವ ಅಂದರೂ ಒಂದೇ. ತದ್ ಅವೈಹಿ ಪರಂ ನರೇಂದ್ರ. ಅವನೇ ಪರ, ಹರಿರೇವ ಪರಃ, ಅವನೇ ಸರ್ವೋತ್ತಮ, ಅವನೇನೆ. ಅಹೇತು ಸ್ವಸ್ಯ ಹೇತುರನ್ಯೋ ನಾಸ್ತಿ ಗುರುತಮ ಮಗುರುಂ ದೇವದೇವಂ ನಮಾಮಿ. ವೇದವ್ಯಾಸ ಎಲ್ಲರಿಗೂ ಗುರುಗಳು, ಅವರಿಗೆ ಅಗುರು. ಅಗುರು ಅಂದ್ರೇನು? ನ ವಿದ್ಯತೆ ಗುರು ಯಸ್ಯ. ಅವರಿಗೆ ಗುರುಗಳಿಲ್ಲ. ಗುರುಗಳಿಲ್ಲ ಅಂದರೆ ಜ್ಞಾನ ಇಲ್ಲ ಅಂತ ಅರ್ಥ ಅಲ್ಲ. ಗುರುಗಳಿಲ್ಲದ ಜ್ಞಾನ, ಸ್ವಾಭಾವಿಕವಾದ ಜ್ಞಾನ. ಅನ್ಯೋ ನಾಸ್ತಿ ಬಹಿ ಪ್ರಳಯೇ ಮುಕ್ತೌ ಚ. ಬಹಿ ಶಬ್ದಕ್ಕೆ ಒಳಗೆ ಹೊರಗೆ ಒಂದು ಅರ್ಥ, ಪ್ರಳಯ ಮತ್ತು ಮುಕ್ತಿಯಲ್ಲಿ ಇನ್ನೊಂದು ಅರ್ಥ. ಇದಾದ ಮೇಲೆ ಒಂದು ಪ್ರಳಯ, ಒಂದು ಮುಕ್ತಿ. ನೈನಂ ಮನೋ ವಿಶತಿ ವಾಗುತ ಚಕ್ಷುರಾತ್ಮ ಪ್ರಾಣೇಂದ್ರಿಯಾಣಿ ಚ ಯಥಾ ಅನಲಮರ್ಚಿಷಃ ಸ್ವಾಹ ಶಬ್ದೋ ಅಪಿ ಅಬೋಧಕ ನಿಷೇಧತೆಯ ಆತ್ಮಮೂಲಮರ್ಥೋಕ್ತಮಾಹ ಎದುರತೆ ನ ನಿಷೇಧ್ಯ ಸಿದ್ಧಿ. ಇವನು ಪೂರ್ತಿ ತಿಳ್ಕೊಳ್ಳೋದಕ್ಕೆ ನೈನಂ ಮನೋ ವಿಶತಿ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಮನಸ್ಸು ಯೋಚನೆ ಮಾಡಲಿಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ವಾಕ್ ಮಾತೂ ಇಲ್ಲ, ಚಕ್ಷು ಕಣ್ಣು ಇಲ್ಲ, ಮನಸ್ಸು ಇಲ್ಲ, ಎಲ್ಲದಕ್ಕೂ ಅಭೋವಿದ್ದಾನೆ ಅಂತ ಅರ್ಥ. ಅವರೇ ಹೇಳಿದ್ರು ಇಲ್ಲೇ ಇಲ್ಲ ಭಾರತದಲ್ಲಿ. ಇಲ್ಲೇ ಇಲ್ಲ, ಅಭೋವಿದ್ದಾನೆ ಬೇರೆ, ಇಲ್ಲೇ ಇಲ್ಲ ಬೇರೆ. ಪ್ರಾಣ ಇಂದ್ರಿಯಾಣಿ ಚ ಯಥಾ ಅನಲ ವರ್ಚಿಷ ಸ್ವಾಹ. ನೈನಮ್ಮನಃ ಹೇಗೆ ಜ್ವಾಲೆಗಳ ಮೂರಾಗ್ನಿಯಲ್ಲಿ ತಿಳಿಯೋಕ್ಕೆ ಸಾಧ್ಯ ಇಲ್ವೋ ಹಾಗೆ. ಶಬ್ದೋ ಅಪಿ ಅಬೋಧಕ ಶಬ್ದ ಆಗಮ ಕೂಡ ಅಬೋಧಕ ನಿಷೇಧತೆಯ ಪೂರ್ತಿ ಹೇಳೋದಿಲ್ಲ, ನಿಷೇಧತೆಯ. ಅದು ಇದು ಬೇರೆ, ಇದರಿಂದ ಬೇರೆ, ಅದರಿಂದ ಬೇರೆ ಹಾಗೆ ಹೇಳ್ತಾ ಹೋಗುತ್ತೆ ಹೊರತು ಅದನ್ನು ಪೂರ್ತಿ ಹೇಳೋ ಶಕ್ತಿ ಅದಕ್ಕೂ ಇಲ್ಲ. ಆತ್ಮ ಮೂಲಂ ಅರ್ಥೋಕ್ತ, ತನಗೆ ತಾನೇ ಮೂಲ ಪರಮಾತ್ಮ. ಅರ್ಥೋಕ್ತಮಾಹ ಎದುರತೆ ನ ನಿಷೇಧ್ಯ ಸಿದ್ಧಿ. ಆದ್ದರಿಂದ ಪರಮಾತ್ಮನನ್ನು ಬಿಟ್ಟರೆ ನಾವು ಇಲ್ಲ 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 ಅಂತ ಬಿಟ್ಟರೆ ಯಾರೂ ಇಲ್ಲ ಅಂತ ಹೇಳಬೇಕಾದ್ರೆ ದೇವರ ಅಲ್ಟಿಮೇಟ್. ಅವನಿಂತ ಬೇರೆ ಯಾರೂ ಇಲ್ಲ ಎಂಬುದನ್ನು ಎಲ್ಲ ನಿಷೇಧ್ಯ ಅವುಗಳೆಲ್ಲವೂ ಕೂಡ ದೇವರನ್ನು ಬಿಟ್ಟು ಉಳಿದ ಎಲ್ಲವೂ ಕೂಡ ಏನವು
ದೇವರಂತೆ ಇಲ್ಲ. ಅಷ್ಟು ಉಳಿದೆಲ್ಲ ಒಂದಕ್ಕಂತೆ ಬ್ರಹ್ಮವಾಯುಗಳಂತೆ ಬ್ರಹ್ಮವಾದಿ ಪರಸ್ಪರ ಇದ್ದಾರೆ. ಪ್ರತಿಯೊಂದಕ್ಕೂ ಒಂದು ಬ್ಯಾಚ್ ದೃಷ್ಟಾಂತ ಕೊಡ್ಬೋದು. ಇವರು ಮಾತ್ರ ಏನೂ ಇಲ್ಲ. ಬ್ರಹ್ಮಾಧ್ಯಾಯಂ ನ ಜಾನಂತಿ ಕರಣಾದಿ ಅಭಿಮಾನಿನಃ ಜಾನಂತಿ ಅನುಗ್ರಹಾಚ್ಚಾಸ್ಯ ಪ್ರಧಾನಾಗ್ನಿಂ ಯಥಾ ಅರ್ಚಿಷಃ ಅಗ್ನಿಪುತ್ರ ನಮಸ್ತಸ್ಮೈ ಯಮಾಹ ಶ್ರೀಶ್ಚ ತತ್ಸ್ಫುಟಂ ವೇದರೂಪ ಪರಂ ದೇವಂ ಶೈಲಕ್ಷಣ್ಯಾತ್ ಸಮಸ್ತತಃ ಆನಂದೋ ನೇದೃಶಾನಂದಃ ಇತ್ಯುಕ್ತೆ ಲೋಕತಃ ಪರಃ ಪ್ರತಿಭಾತಿ ನ ಚಾಭಾತಿ ಯಥಾವದ್ ದರ್ಶನಂ ವಿನಾ ಇತಿ ಬ್ರಹ್ಮತರ್ಕೇ. ಬ್ರಹ್ಮಾದ್ಯ ನ ಜಾನಂತಿ, ಬ್ರಹ್ಮಾದಿಗಳು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಯಾರವರು? ಕರ್ಣಾದಿ ಅಭಿಮಾನಿನಃ. ಏನು ಹೇಳಿದರು ಹಿಂದೆ? ಇಂದ್ರಿಯಗಳೆಲ್ಲ ಜಡ ಪದಾರ್ಥಗಳು, ಅಭಿಮಾನಿ ದೇವತೆಗಳು ಇವರು. ಇವರಿಗೂ ಕೂಡ ತಿಳಿಯೋದಕ್ಕೆ ಸಾಧ್ಯ ಇಲ್ಲ. ಜಾನಂತಿ ಅನುಗ್ರಹ ಚಾಸ್ಯ, ಆದರೆ ಸ್ವಲ್ಪ ಅವನ ಅನುಗ್ರಹ ತಿಳ್ಕೊತಾರೆ. ಪೂರ್ತಿ ತಿಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅನುಗ್ರಹ ಸ್ವಲ್ಪ ತಿಳ್ಕೊತಾರೆ, ಅದು ಅವನ ಅನುಗ್ರಹದಿಂದ ಮಾತ್ರ ತಿಳಿಯೋದು. ಸ್ವಲ್ಪ ಅನುಗ್ರಹ ಬೇಕಾಗುತ್ತೆ. ಪ್ರಧಾನಾಗ್ನಿಮ್ಯಥ ಅರ್ಚಿಷಃ, ಜ್ವಾಲೆಗಳೆಲ್ಲ ಮುಖ್ಯವಾದ ಅಗ್ನಿಯನ್ನು ತಿಳಿಯೋದಕ್ಕೆ ಸಾಧ್ಯ. ಈ ಜ್ವಾಲೆಗೆ ಇಡೀ ಅಗ್ನಿ ಹಾಗೆ ಅರ್ಥ ಆಗುತ್ತೆ. ಆ ರೀತಿ ಪರಮಾತ್ಮ ಎಲ್ಲ ಮೂಲ, ಇವರೆಲ್ಲ ಹುಟ್ಟಿ ಬಂದವರು. ಅದಕ್ಕೆ ಅಗ್ನಿಯಿಂದ ಕಿಡಿಗಡೆ ಹೇಗೆ ಬರುತ್ತೋ ಹಾಗೆ. ಹಾಂ, ಹೌದು. ಎಷ್ಟು ತಿಳ್ಕೊಂಡ್ರೆ ಅಷ್ಟು. ಉದಾಹರಣೆಗೆ ಕಾಮರ್ಸ್ ಎಷ್ಟು ಓದಿದ್ರು ಕೂಡ ಇಷ್ಟು ದಿವಸ ಓದಿದ್ರೆ ಇಂಜಿನಿಯರಿಂಗ್ ಸ್ವಲ್ಪ ಅರ್ಥ ಆಗ್ಬೋದ್ರೆ ಡಾಕ್ಟ್ರ್ ಔಷಧಿ ಕೊಡ್ಬೋದು. ಅವನು ಎಷ್ಟು ಕಾಮರ್ಸ್ ಹೋದ್ರೆ ಕಾಮರ್ಸೇ. ಆಮೇಲೆ ಇವನು ಎಷ್ಟು MBBS ಹೋದ್ರು ಅವನೇ ಇಂಜಿನಿಯರ್ ಆಗಲ್ಲ. ಇಂಜಿನಿಯರ್ ಏನಾದರೂ ಅವನಾಗೋದಿಲ್ಲ. ಇವರೆಲ್ಲ ಎಷ್ಟು ಪರ್ಫೆಕ್ಷನ್ ಬಂದರೂ ಅದ್ರಲ್ಲಿ ಪರ್ಫೆಕ್ಷನ್ ಬರುತ್ತೆ ಹೊರತು ಅದ್ರ ಮೇಲಿಲ್ಲ. ಅರ್ಥ ಆಯ್ತು? ಪ್ಲೇನ್ ಎಷ್ಟು ಜೋರಾಗಿ ಓಡಿಸಿದ್ರು ಪ್ಲೇನ್ ಅಷ್ಟೇ. ಅರ್ಥ ಆಯ್ತಾ? ಈಗ ಆನೆ ಎಷ್ಟಾಗಿ ಓಡಿದ್ರು ಆನೆ, ಇರುವೆ ಎಷ್ಟು ಹೋದ್ರು ಇರುವೆ. ಭಾರಿ ಪ್ರಯತ್ನ ಪಟ್ಟರು ಫುಲ್ ಇರುವೆ ಆಗುತ್ತೆ ಅಷ್ಟೇ. ಫುಲ್ ಇರುವೆ, ಫುಲ್ ಆನೆ ಅಂತ ಹೇಳ್ತೀವಲ್ಲ, ಹಾಗೆ ಹೊರತು ಎಂದೂ ದೇವ್ರನ್ನ ತಿಳಿಯೋಕ್ಕೆ ಸಾಧ್ಯ ಇಲ್ಲ. ಯಾವುದು ಬಂದರೆ ಹುಟ್ಟಿ ಬಂದಿರೋ ಇವೆಲ್ಲ ಅದು ಜನಕ, ಅದು ಜನ್ಯ. ಬೆಂಕಿಯಿಂದ ಕಿಡಿ ಹಾರುತ್ತೆ ಅಂದರೆ ಹುಟ್ಟಿ ಬಂದು ಕಿಡಿ ಹಾರಿದ ಕಿಡಿ ಹುಟ್ಟಿಸಿದ ಅಗ್ನಿ ನೋಡೋಕ್ಕಾಗುತ್ತಾ? ಆಮೇಲೆ ಬಂದಿದ್ದಿದ್ದು. ಗೊತ್ತಾಯ್ತಾ? ನಿಮ್ಮಪ್ಪನ ಉಪನಯನ ನಾನು ಹೋಗಿದ್ದೆ ಅಂತ ಹೇಳೋದಕ್ಕೆ ಬರುತ್ತಾ? ಸಣ್ಣ ಹುಡುಗ ಸಾಧ್ಯ ಇಲ್ಲ. ಆದ್ದರಿಂದ ಯಾವೆಲ್ಲ ಸೃಷ್ಟ, ಅದೆಲ್ಲ ಸೃಷ್ಟಿಕರ್ತ ಆತ. ಸೃಷ್ಟವಾದ ಪದಾರ್ಥಗಳು ಸೃಷ್ಟಿಕರ್ತ ಹೇಗೆ ತಿಳಿಯುತ್ತೆ? ಮೊದಲು ಬಂದಿರೋದು ಆಮೇಲೆ ಫಸ್ಟು, ಮೊದಲು ಇಲ್ಲೇ ಇಲ್ಲ. ಮತ್ತು ಸೃಷ್ಟಿವಾಗಿರೋದು ಹೇಗೆ ಸೃಷ್ಟಿ ಮಾಡಿದ ಗೊತ್ತೂ ಇಲ್ಲ. ಹೀಗಾಗಿ ತಿಳಿಯೋದಿಲ್ಲ ಎಂಬ ದೃಷ್ಟಾಂತ. ಯಾವುದರಿಂದ ಯಾವುದು ಜನ್ಯಬಹುದು ಜನಕವನ್ನು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಬ್ರಹ್ಮ ಅದು ಯಾವಾಗಲೂ ಕೂಡ ತಂದೆ ಎಷ್ಟೇ ಮಗ ಏನೇನೇ ಆಗಿರಲಿ, ಇಷ್ಟಾದರೂ ತಂದೆ ತಂದೆ, ಮಗನೇ ಮಗನೇ. ಅದೊಂದು ಪಾಯಿಂಟ್ ಯಾವಾಗಲೂ ಕೂತಿರುತ್ತೆ, ತೆಗೆಯಲಿಕ್ಕೆ ಬರೋದಿಲ್ಲ. ಅಪೂರ್ಣತೆಗೆ ದೊಡ್ಡ ಸಂಕೇತ. ಎಷ್ಟಾದರೂ ಹೇಳಿ ಅಪಾಯಿಂಟೆಡ್ ಅಷ್ಟೇ. ಓನರ್ ಅಲ್ಲ ಅವರು. ಏನೇ ಆಗಿರಲಿ ಜಾಸ್ತಿ ಏನು ಓನರ್ ಚೆನ್ನಾಗಿ ಕೆಲಸ ಬೇಕಾದ್ರೂ ಮಾಡಲಿ, ಏನಲ್ಲ ಅವರು ಓನರ್. ಆ ಪದ ಏನು ಮಾಡಿಬಿಡುತ್ತೆ ಅವನ್ನ? ಕುಡಿದವ್ರನ್ನೆಲ್ಲ ಕಡಿಮೆ ಮಾಡಿಬಿಡುತ್ತೆ, ಬೇರೆ ಕೆತ್ತಿಬಿಡುತ್ತೆ. ಮುಂದೆ ಅಗ್ನಿಪುತ್ರ ನಮಸ್ತಸ್ಮೈ, ಅದು ಪ್ರಧಾನಾಗ್ನಿ ಅಗ್ನಿ. ಅಗ್ನಿಪುತ್ರರು ಕಿಡಿಗಳು, ಹುಟ್ಟಿ ಬರೋದು ಪುತ್ರರು ಅವರೆಲ್ಲ. ಅಗ್ನಿಪುತ್ರ ನಮಸ್ತಸ್ಮೈ ಯಮಾಹ ಶ್ರೀಶ್ಚ ತತ್ಸ್ಫುಟಂ. ಈ ಮಾತನ್ನು ಮಹಾಲಕ್ಷ್ಮಿ ಸ್ಪಷ್ಟ ಹೇಳ್ತಾರೆ. ವೇದರೂಪ ಎಲ್ಲಿ ಹೇಳಿದ್ದಾರೆ ಅಂತ ಕೇಳಿದ್ರೆ ವೇದರೂಪ. ವೇದ ಮಾತಾಡುತ್ತೆ ಅಂದರೆ ಮಹಾಲಕ್ಷ್ಮಿ ಮಾತು ಅಂತ ಅರ್ಥ. ನಿಗಮ ಪ್ರತಿಗಳಿಗೆ ಅಭಿಮಾನಿ ಅಂತ ಸರಸ್ವತಿ ಭಾರತೀಯರು. ಇವರು ಶ್ರುತಿ ತತಿಗಳ ಅಭಿಮಾನಿ. ಗೊತ್ತಾಯ್ತಾ? ಲಕ್ಷ್ಮೀ ಸ್ತುತಿಗಳಿಗೆ ಗೋಚರಿಸದ ಅಪ್ರತಿಯತ ಗುಣಗಣಾಂಭೋಧಿ ಪರಮಾತ್ಮ. ಹೌದು, ವೇದದ ಅಭಿಮಾನಿ ದೇವತೆ ಅಂತ. ವೇದದ ರೂಪದಲ್ಲಿರ್ತಕ್ಕಂಥ ಲಕ್ಷ್ಮಿ ಅಂದರು ಒಂದೇ, ಅಭಿಮಾನಿ ದೇವತೆ ಅಂದರು ಒಂದೇ. ಪರಂ ದೇವಂ ವೈಲಕ್ಷಣ್ಯಾತ್ ಸಮಸ್ತತಃ ಅಂತ ಹೇಳೋದಕ್ಕೆ ಹೊರಟ್ರೆ ಒಂದು ಯಾವ್ದಾದ್ರು ಗೊತ್ತಿದ್ದರೆ ಅದನ್ನು ಹೇಳ್ಬೋದು. ಗೊತ್ತಿಲ್ಲ ಹೋದಾಗ ವಿಲಕ್ಷಣ್ಯ. ಎಲ್ಲದೂ ವಿಲಕ್ಷಣ ಅಂತ ಹೇಳ್ಬೋದೇ ಹೊರತು ಏನಂತ ಹೇಳೋದಕ್ಕೆ ಬರೋದಿಲ್ಲ, ಇದೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಅಂಥ ವಸ್ತು ಬೇರೆ ಇಲ್ಲ. ಆದ್ದರಿಂದ ಇವತ್ತು ಬಸ್ಸು ಇನ್ನೊಂದು ಬಸ್ನಂತೆ ಇದೆ, ಕಾರು ಇನ್ನೊಂದು ಕಾರಂತೆ ಇದೆ, ಬೇಕಾಷ್ಟು ಹೇಳ್ಬೋದು. ಸಮುದ್ರಕ್ಕೂ ಕರೆಸು ನೋಡಿರ್ತಾನೆ ಸಮುದ್ರ ಅಂತ ಹೇಳ್ಬೋದು. ಆದರೆ ಇನ್ನೊಂದು ಸಮುದ್ರ ದೃಷ್ಟಾಂತ ಕೊಡ್ಲಿಕ್ಕೆ ಬರೋದಿಲ್ಲ, ಇನ್ನೊಂದು ಆಕಾಶ ಕೊಡಲಿಕ್ಕೆ ಬರೋದಿಲ್ಲ. ಆದರೆ ದೇವರ ಬಗ್ಗೆ ಪೂರ್ತಿ ಯಾರು ನೋಡೇ ಇಲ್ಲ ಅಂದಮೇಲೆ ಏನು ಸಾಧ್ಯ ಆಯಿತಾ? ನೋಡಿಲ್ಲ ಅಲ್ಲ, ಪೂರ್ತಿ ನೋಡಿಲ್ಲ. ಆದ್ದರಿಂದ ಹೇಳ್ಬೇಕಾದ್ರೆ ಇಷ್ಟು ಹೇಳ್ತಾರಷ್ಟೇ, ನೋಡಿದ್ದೀನಿ, ಇದು ಯಾವುದರಂತೆ ಅದಿಲ್ಲ. ದೇವರು ಟೋಟಲಿ ಡಿಫರೆಂಟ್, ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ವೇದರು ಪರದೇವ ವೈಲಕ್ಷಣ್ಯ, ಅದಕ್ಕೆ ಸಮ ಇಲ್ಲ ಅಂದಮೇಲೆ ಹೇಳೋದಕ್ಕೆ ಬರೋದಿಲ್ಲ ಅಂತ ಅರ್ಥ. ಲಕ್ಷ್ಮೀಕಾಂತ ಸಮಂತುತೋ ಕಲಯನ್ ನೈವೇಶಿಸುಸ್ತೇ ಸಮಂ. ಸಮ ಇದ್ದರೆ ತೋರಿಸ್ಬೋದು, ಸಮನೇ ಇಲ್ಲ ಅಂತ ಹೇಳಿ ತೋರ್ಸೋಕ್ಕೆ ಹೇಗೆ ಬರುತ್ತೆ?
ಅದು ದೃಷ್ಟಾಂತ ಕೊಡ್ಬೋದೇ ಹೊರತು ಅದೇ ಅಂತ ಹೇಳಕ್ಕೆ ಬರೋದಿಲ್ಲ. ಆನಂದೋ ಎದುರುಷ ಆನಂದ ಹೋಗಿ ಆನಂದ ನಮ್ಮಂಥ ಆನಂದ ಅಲ್ಲ. ನಮ್ಮ ಆನಂದ ಏನಿದು? ಈ ನಮ್ಮಲ್ಲಿ ಎರಡು ಆನಂದ ಇದೆ. ನಿದ್ರೆ ಮಾಡಿದಾಗ ಆನಂದ ಬೇರೆ, ಅದು ಸ್ವರೂಪದಿಂದ ಬರೋ ಆನಂದ. ಉಳಿದೆಲ್ಲ ಕೂಡ ವಿಷಯದಿಂದ ಬರೋ ಆನಂದ. ಗೊತ್ತಾಯ್ತಾ? ದೇವ್ರದ್ದು ಹಾಗಲ್ಲ, ಎಲ್ಲ ಸ್ವರೂಪಭೂತವಾದದ್ದೇ. ನಾವು ಬರುತ್ತೆ ಹೋಗ್ಬಿಡತ್ತೆ, ಬರುತ್ತೆ ಹೋಗುತ್ತೆ, ಎಚ್ಚರ ಆಗಿಬಿಡುತ್ತೆ. ದೇವ್ರದ್ದು ಹಾಗಲ್ಲ. ಹೇಗಿದ್ದಾನೆ? ಯಥಸುಪ್ತಿಗತೋಪಿ ಹರಿ ಸುಖವಾನ್ ಸುಖರೂಪೇಣ ಮಾಹು ರಥೋ ನಿಗಮಾನ. ನಾವು ನಿದ್ರೆಯಲ್ಲಿ ಏನು ಆನಂದ ಪಡಿತೇವೆ ಅಂತ ದೃಷ್ಟಾಂತ ಅಷ್ಟೇ. ಅಂತ ಆನಂದ ಪರಮಾತ್ಮ ಎದ್ದಿದ್ದು ಯಾವಾಗಲೂ ಪಡಿತಾನೆ, ಪೂರ್ಣವಾಗಿ ಪಡಿತಾನೆ. ನೇತಿ ರೀತಿಗೆ ಅರ್ಥ ಅದೇ. ಇದಾ ಅಲ್ಲ, ಇದಾ ಅಲ್ಲ. ಕೇಳಿದ್ದು ಆನೆ ನೋಡಿಲ್ಲ ಎಲ್ಲೂ ಕೂಡ. ಕೆಳಗೆ ಕುದುರೆ ತೋರಿಸ್ತಾನೆ, ಆನೆನ ಅಲ್ಲ, ಇದು ಅಲ್ಲ. ಏನು ಕೇಳಿದ್ರೆ ಅಲ್ಲ ಅಲ್ಲ ಅಲ್ಲ. ಅವನು ಆನೆ ನೋಡಿಲ್ಲ, ಅವನು ಏನು ಹೇಳ್ಬೇಕು? ಇದಲ್ಲ ಇದಲ್ಲ ಅಂತ ಹೇಳಬೇಕು. ಇದರಿಂದ ಡಿಫರೆಂಟು, ದೊಡ್ಡದು, ಇದಕ್ಕಿಂತ ದೊಡ್ಡದು. ಇಷ್ಟು ಹೇಳ್ಬೋದೇ ಹೊರತು ಇದು ಅದಕ್ಕೂ ವ್ಯತ್ಯಾಸ ಇದೆ. ಆನಂದೋ ನಂದನೋ ನಂದ, ಆನಂದನೂ ಹೌದು, ನಂದ ಆನಂದ ಇರೋನೂ ಹೌದು, ಆನಂದ ಕೊಡೋನೂ ಹೌದು, ಎಲ್ಲನೂ ಹಾಗೆ. ಶ್ರೀಮಂತ ಕೊಡಬೇಕು ಅಂತೇನಿಲ್ಲ, ಕೊಡೋದಿಲ್ಲ ಸಾಮಾನ್ಯ. ಆದರೆ ಪರಮಾತ್ಮ ಆನಂದಪೂರ್ಣ, ಇವರ ಯೋಗ್ಯತೆ ತಕ್ಕ ಆನಂದವನ್ನು ಕೊಡ್ತಾನೆ ಕೂಡ. ಅಗ್ನಿ ಸುಡುತ್ತೆ, ಹಾಕಿದ್ರೆ ಅದನ್ನು ಸುಡುತ್ತೆ. ಗೊತ್ತಾಯ್ತು ಏನ? ಅಲ್ಲಲ್ಲ, ಆನಂದ ನಂದಿ ಅಲ್ಲದು. ಭಗವಾನ್ ಭಗಃ ನಂದಿ, ಆನಂದೋ ನಂದನಃ ನಂದಿ. ಗೊತ್ತಾಯ್ತಾ? ನಂದಿ ಆನಂದಿ, ಬಿಡಿಸ್ಬೇಕದನ್ನ. ಭಗವಾನ್ ಭಗಃ ಆನಂದಿ, ಆನಂದಿನೇ. ನಂದಿ ಬಿಡಿಸಿದ್ರು ಅಷ್ಟೇ, ನಂದ ಆನಂದ, ನಂದಕ್ಕೂ ಆನಂದ ಅಂತಲೇ ಅರ್ಥ. ಆನಂದಿ ಅಂದ್ರು ಅಂದರೆ ನಂದಿ, ಈ ನಂದಿ ಅಲ್ಲ, ನಂದಿ ತೀರ್ಥ. ವೇದ ರೂಪ ಆನಂದೋ ನ ಈದೃಶಾನಂದ ಇತ್ಯುಕ್ತೆ ಲೋಕತಃ ಪರಃ. ಇವ್ರು ಬ್ಲಾಕ್ ಮನಿ ಇಟ್ಕೊಂಡಿರ್ತಾಳೆ, ಇನ್ನೂ ಭಾರಿ ಶ್ರೀಮಂತ ಇರ್ತಾರೆ. ಒಂದು ಬ್ಲಾಕ್ ಮನಿ ಇದ್ದರೆ ಅವೊಂದು ವೈಟ್ ಅದು. ಗೊತ್ತಾಯ್ತಾ? ವೈಟ್ ಮನಿ ಬ್ಲಾಕ್ ಮನಿ ಹವರ್ ನಮ್ದೆಲ್ಲ ಬ್ಲಾಕ್ ಮನಿ ಇದ್ದಾಗ. ಯಾತಕ್ಕೆ? ವಿಷಯಗಳಿಂದ ಬಂದಿರೋದು, ಸ್ವರೂಪದ್ದಲ್ಲ ಅದೆಲ್ಲ ಕೂಡ. ಅದಕ್ಕೆ ದೇವರ ಎಲ್ಲ ಸ್ವರೂಪನೇ. ಸರ್ ತಾನೇ ಅರ್ನ ಮಾಡಿದ್ದು, ಪಿತರಾರ್ಜಿತನೂ ಅಲ್ಲ. ಪಿತರಾರ್ಜಿತ ಅಲ್ಲ, ಸ್ಮಗಲ್ ಮಾಡಿ ತಂದಿಲ್ಲ, ಮೋಸ ಮಾಡಿಲ್ಲ. ಆ ಹಣಕ್ಕೆ ಈ ಹಣ ಹೊಳಸಕ್ಕೆ ಬರುತ್ತಾ? ಸಹಜ ಸಂಪಾದನೆಯ ಪ್ರಾಮಾಣಿಕ ಹಣ ಅದು ಒಂದು ಪೈಸೆ ಇದ್ರೂ ಕೂಡ ಇದ್ರ ಕೋಟಿ ಕೂಡ ಹೊರಸಕ್ಕೆ ಬರಲ್ಲ. ಅದು ಸ್ವಯಾರ್ಜಿತ ಒಂದು ಪೈಸಾ. ಇವನು ಸ್ಮಗಲ್ ಮಾಡಿ 10 ಕೋಟಿ, ಏನೂ ಪ್ರಯೋಜನ ಇಲ್ಲ. ಇದಿಷ್ಟು ಜಾಸ್ತಿ ಮಾಡಿದಷ್ಟು ಅವ್ರು ಭ್ರಷ್ಟಾಚಾರ ಜಾಸ್ತಿ ಆಗಿದೆ. ಇವಾಗ ಇನ್ನೂ ಕಡಿಮೆ ಆಗಿಬಿಡೋದು. ನಮ್ಮದು ಆ ಥರ ಕಂಪೇರ್ ಮಾಡೋಕ್ಕೆ ಬರುತ್ತಾಗ ಬ್ಲಾಕ್ ಮನಿಗೂ ವೈಟ್ ಮನಿಗೂ ಕಂಪೇರ್ ಮಾಡೋಕ್ಕೆ ಬರೋದಿಲ್ಲ. ಅದೇ ದೃಷ್ಟಾಂತ ಅದು. ಆದ್ದರಿಂದ ಇವನು ಶ್ರೀಮಂತ ಅಂತ ಕರೀಲಿಕ್ಕಾಗತ್ತೆ ಅವನ್ನ? ಅಲ್ಲ, ನಿಜವಾದ ಶ್ರೀಮಂತ ಅವನು. ಈಗ ತನ್ನದಾಗಿ ಒಂದಿದೆ, ತನ್ನದಾಗಿ ಏನೂ ಇಲ್ಲ ಅವನಲ್ಲಿ. ಆನಂದೋ ವೇದ ನೇದೃಶಾನಂದ್ ಪ್ರತಿಭಾತಿ ನಚಾಭಾತಿ. ಅದಕ್ಕೆ ಗೊತ್ತಾಗೋದಿಲ್ಲ. ಯಥಾವತ್ ದರ್ಶನಮ್ಮೆನ. ನಮಗೆ ಅವರಿವರು ಬೇಡ. ಶ್ರೀಮಂತನ ಆ್ಯಕ್ಚುಯಲ್ ದುಡ್ಡು ಎಷ್ಟಿದೆ ಗೊತ್ತಿರುತ್ತೆ ನಮಗೆ? ಗೊತ್ತಿರುತ್ತಾ? ಸಾಧ್ಯ ಇಲ್ಲ. ಅವ್ರಿಗೆ ಗೊತ್ತಿರಲ್ಲ ಎಷ್ಟೊತ್ತಲ್ಲ. ನಮಗೆ ಗೊತ್ತಿರುತ್ತೆ. ದೇವ್ರದ್ದು ಹಾಗಲ್ಲ, ಪೂರ್ತಿ ಥರ ಗೊತ್ತಿದೆ. ಪ್ರತಿಭಾತಿ ನಚಾಭಾತಿ ಯಥಾವತ್ ದರ್ಶನಮ್ಮಿನ. ಯಥಾವತ್ ದರ್ಶನ ಮಾಡಬೇಕಷ್ಟೇ ಹೊರತು ಪೂರ್ತಿ ದರ್ಶನ ಸಾಧ್ಯ. ದೇವರು ನೋಡಿರಿ, ಹತ್ತಿರವು ನೋಡಿರಿ, ದೂರದಿಂದ ನೋಡ್ತಾನೆ, ಹತ್ತಿರ ನೋಡ್ತಾನೆ. ಬೇರೆ ಅಷ್ಟೇ ಆಗು ಇದೆಲ್ಲ ಕೂಡ. ಗೊತ್ತಾಯ್ತಾ? ಆ ದೃಷ್ಟಿಯೊಳಗೆ ಸರಿಯಾಗಿ ಯೋಚನೆ ಮಾಡಿದರೆ ದೇವರು ತಿಳಿತಾರೆ. ಇದನ್ನು ಹೇಳಕ್ಕೆ ಉಳಿದವ್ರಿಗೆ ಬರಲಿಲ್ಲ. ಅದಕ್ಕೇನಂದ್ಬಿಟ್ರು? ದೇವರು ಹೇಳೋದಕ್ಕೆ ಬರೋದಿಲ್ಲ ಅಂತ. ಮತ್ತೆ ಯಾಕೆ ಹೇಳ್ತೀರಿ? ಯಾಕಾಗಿ ಗೊತ್ತಕ್ಕ? ದೇವರು ಪೂರ್ತಿ ನೋಡಿದ್ರೆ ಹೋದಲ್ಲ. ನಾವೀಗ ಒಂದು ಸೆಕೆಂಡೇ ನೋಡಿದ್ರು ಕೂಡ ನೋಡಿದಾಗ ಆಯ್ತಾ ಇಲ್ವೋ? ಇಲ್ಲ ಅಂತ ಹೇಳಿದ್ರೆ ತಪ್ಪದು. ಇದು ಮಾಡಿದ್ದೆಲ್ಲ ಅರ್ಥ. ಅದು ಇದನ್ನೆಲ್ಲ ಹೇಳಕ್ಕೆ ಬರಲಿಲ್ಲ. ಇದು ಸಾರಸ್ಯ. ಗೊತ್ತಾಯ್ತಾ? ಆಚಾರ್ಯರೆಲ್ಲ ಹೇಳಿದರು. ನಮ್ಗೆ ಗೊತ್ತಿರೋದು ಸಾಧ್ಯ, ಗೊತ್ತಿಲ್ಲದಿರೋದು ಸಾಧ್ಯ. ಇವಾಗ ಚಂದ್ರನ ನೋಡಿ ಸೈಂಟಿಫಿಕಲಿ, ಚಂದ್ರನ ಆ ಸೈಡ್ ಯಾರಿಗೂ ನೋಡೋಕ್ಕೆ ಬರಲ್ಲ. ಇಲ್ಲಿಂದ ಅಲ್ಲಿಗೆ ಹೋಗಿ ನೋಡ್ಬೇಕು ಅಷ್ಟೇ ಹೊರತು ಇಲ್ಲಿಂದ ನೋಡಕ್ಕೆ. ಯಾಕಂದ್ರೆ ಹೀಗೆ ಮೂವ್ ಆಗ್ತಾನೆ. ಈ ತಿರುಗುತ್ತಾ ಹೋದ್ರೆ ಏನಾಗ್ತಿತ್ತು? ಇದಕ್ಕೆ ಅದು ಕಂಡುಬಿಡ್ತೀವಿ. ಸುಮ್ಮನೆ ಹಿಂದಕ್ಕೆ ಹೋಗ್ತಿದ್ರೆ ಆ ಸೈಡ್ ಕಾಣಿಸೋದಿಲ್ಲ. ಗೊತ್ತಾಯ್ತಾ? ಯಾರಿಗೂ ಎದುರು ನಿಂತಾಗಲೂ ಕೂಡ ಬೆನ್ನು ಕಾಣಿಸೋದು. ಬೆನ್ನು ತೋರಿಸಿದ್ರೆ ಮುಖ ಕಾಣೋದಿಲ್ಲ. ಎರಡು ನೋಡೋಕ್ಕೆ ನಮಗೆ ಬರೋದಿಲ್ಲ. ನಾವೇ ಎರಡು ಕಡೆ ನಿಂತ್ಕೋಬೇಕು. ಆ ಕಡೆಯ ಕಡೆಗೆ ಒಂದು ಕಡೆ ನಿಂತ್ಕೊಳ್ಳೋಕ್ಕೆ ಸಾಧ್ಯ ಇದೆ, ಎರಡು ಕಡೆ ನಿಂತ್ಕೋತೇವೆ ನಾವು. ಅದು ಇವೆಲ್ಲ ಪ್ರಾಕ್ಟಿಕಲಿ ಇದು ಯಾಕೆ ದೇವರಿಟ್ಟಿದ್ದಾರೆ ಅಂದರೆ ಕಂಡು ಕಾಣದಾಗಿರುತ್ತೆ. ಒಬ್ಬ ವ್ಯಕ್ತಿ ಪೂರ್ತಿ ನೋಡ್ಲಿಕ್ಕೆ ಬರುತ್ತೆ ನಮಗೆ ಸಾಧ್ಯ ಇಲ್ಲ. ಆದರೂ ನೋಡಿದ್ದೇವೆ ಅಂತ ಹೇಳ್ತೇವೆ ಇಲ್ಲ? ಚೆನ್ನಾಗಿ ನೋಡಿದ್ದೇವೆ, ಅದು ನೋ ಹಿಮ್ ವೆರಿ ವೆಲ್, ಅದು ಬೇರೆ. ಏನು ವೆರಿ ವೆಲ್ ನೋಡಿರೋದು ಅವನು? ಆದರೆ ನೋಡಿದ್ದಾರೆ, ಇಲ್ಲ ಅಂತಲ್ಲ. ವೆರಿ ವೆಲ್ ದೇವರು ತನ್ನ ಅಂದ್ಬಿಟ್ಟಿದ್ದು. ಯಾರು ದೇವ್ರು ಎಲ್ಲರನ್ನೂ ವೆರಿ ವೆಲ್ ನೋಡ್ತಾನೆ. ಮತ್ತೆ ಆದರೆ ತನ್ನನ್ನು ಪೂರ್ತಿ ನೋಡ್ತಾರೆ. ಮಹಾರಾಷ್ಟ್ರ ಎಲ್ಲರೂ ವೆರಿ ವೆಲ್ ನೋಡ್ತಾರೆ, ದೇವ್ರು ನೋಡ್ಲಿಕ್ಕಾಗಲ್ಲ. ಅವರಿಬ್ಬರು ಇವೆಲ್ಲ ನಮ್ಮ ಜೀವನದಲ್ಲೇ ಕಾಣೋ ಸತ್ಯಗಳಿವೆಲ್ಲ ಕೂಡ.
ಸತ್ವಂ ರಜಸ್ತಮ ಇತಿ ಬೋಧಕ ಪರಮೇಶ್ವರ ಈದೃಶಾನಂದೋ ನ ಭವತೀತಿ ನಿಷೇಧ ವಚನಾರ್ಥಂ ಏವ ನ ಸಿದ್ಧ್ಯತಿ ವಿಲಕ್ಷಣಾನಂದಾಭಾವ ಇತ್ಯರ್ಥತಃ ಸಿದ್ಧಿ. ಈ ಆನಂದ ಅಲ್ಲ, ಈ ಆನಂದ ಅಂತ ಹೇಳಿ ಒಂದು ಗೊತ್ತಾಯಿತು, ಆನಂದ ಇದೆ, ಇಂತಹದಲ್ಲ. ಆನಂದ ಇಲ್ಲ ಅಂತ ಏನಾಗಲಿಲ್ಲ, ಆನಂದ ಇದೆ ಅಂತಾಯಿತು. ಇದರಿಂದ ಬೇರೆ ಅಂತ ಹೇಳಿದ್ರಿಂದ ಖುಷಿಯಾಯಿತು. ಸತ್ವಂ ರಜಸ್ತಮ ಇತಿ ತ್ರಿಭುದೇಕವಾದೌ ಸೂತ್ರಂ ಮಹಾನಹಮೈತಿ ಪ್ರವದಂತಿ ಜೀವಂ ಜ್ಞಾನಕ್ರಿಯಾರ್ಥಪರರೂಪತಯೋರು ಶಕ್ತಿ ಬ್ರಹ್ಮೈವ ಭಾತಿ ಸದಸತ್ಯತಯೋ ಪರಂ ಯತ್. ಸತ್ವಂ ರಜಃ ತಮಃ ಇತಿ ತ್ರಿವೃತ್ ಏಕಂ ಆದೌ ಸೂತ್ರಂ ಮಹಾನಹಂ ಇತಿ ಪ್ರವದಂತಿ ಜೀವಂ ಜ್ಞಾನಕ್ರಿಯಾರ್ಥಫಲರೂಪತೆಯ ಉರುಶಕ್ತಿ ಬ್ರಹ್ಮ ಏವ ಭಾತಿ ಸತ್ ಅಸತ್ಯತಯೋ ಪರಂತತ್. ಪರಮಾತ್ಮ ಸತ್ತು ಹೌದು, ಅಸತ್ತು ಹೌದು, ಮೂರ್ತ ಅಮೂರ್ತ. ಆಮೇಲೆ ಪ್ರತಿಯೊಂದರಲ್ಲೂ ಕೂಡ ಹೌದು ಇಲ್ಲ. ಪೂರ್ತಿ ಇಲ್ಲ ಅಂತ ಹೇಳಿದರೆ ಹೋಯ್ತು ಅಲ್ಲಿಗೆ, ಪೂರ್ತಿ ಇದ್ದಾನೆ ಅಂತ ಹೇಳಿದರೂ ಹೋಯ್ತು. ಹಾಗೆ ಗೊತ್ತಿರೋ ರೀತಿಯಲ್ಲಿ, ನಮಗೆ ಗೊತ್ತಿರೋ ರೀತಿಯಲ್ಲಿ ಪೂರ್ತಿ ಇಲ್ಲ ಆದ್ದರಿಂದ ಇದ್ದಾನೆ. ಆದರೆ ಪೂರ್ತಿ ಗೊತ್ತಿಲ್ಲ ಆದ್ದರಿಂದ ನಮಗೆ ಅಜ್ಞಾನವೂ ಇದೆ. ಜ್ಞಾನ ದೇವ್ರ ಬಗ್ಗೆ ಗೊತ್ತು, ಗೊತ್ತಿಲ್ಲ ಅಷ್ಟೇ. ಹಾಂ ಹೇಳ್ತಾರೆ ಸತ್ವಗುಣ, ರಜೋಗುಣ, ತವಗುಣ ಅಂತೇಳಿ ಮೂರು ಗುಣಗಳಿದೆ. ಮೂರು ಗುಣ ಎಲ್ಲವೂ ಆಗತ್ತೆ. ಏಕಂ ಮಾಧವ್ ಸೂತ್ರಂ ಮಹಾನ್ ಅಹಮೈತಿ ಪ್ರಬದ್ ಇವೆಲ್ಲ ಶುರುವಾಗತ್ತೆ, ಸೃಷ್ಟಿಯಾಗತ್ತೆ. ಜ್ಞಾನ ಕ್ರಿಯಾ ಅರ್ಥ ಫಲರೂಪತೆಯ ಉರುಶಕ್ತಿ, ಜ್ಞಾನ ಕ್ರಿಯಾ ಅರ್ಥ ಫಲ ಇವೆಲ್ಲ ಮಾಡ್ತಾ ಇದೆ. ಬ್ರಹ್ಮ ಏವ ಭಾತಿ ಸದಸತ್ಯ ತಯೋಪ ಇವೆಲ್ಲದರ ಮೂಲ ಕಾರಣ ಯಾರು? ಪರಮಾತ್ಮ. ಏನೇನು ನೋಡ್ತಾ ಇದ್ದೇವೆ ಪ್ರತಿಯೊಂದು ಕೂಡ ಕಣ್ಣು ಮುಚ್ಕೊಂಡು ಮೂಲ ಅಂದರೆ ದೇವರು ಅಂತ ಹೇಳಿ. ಪರಂಪರೆಯ ಮಾಡಿರೋರು ದೇವರು, ಇಂಡಿಪೆಂಡೆಂಟ್ ನೋಡೋರು ದೇವರು. ಇದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ತ್ರಿಗುಣಾತ್ಮಕಂ ಪ್ರಧಾನಂಚ ರಜಸ್ತತ್ವಂ ಸಮಸ್ತಥ ಪ್ರಾಣೋ ಮಹಾನಹಂಕಾರೋ ಜೀವಾಹ ತದಭಿಮಾನಿನಃ ಜ್ಞಾನಾತ್ಮಕಾನಿ ಇಂದ್ರಿಯಾಣಿ ತಥಾ ಕರ್ಮಾತ್ಮಕಾನಿ ಚ. ಮತ್ತು ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಅಂತ ಅರ್ಥ. ಶಬ್ದಾದ್ಯರ್ಥ ಅಂದರೆ ತನ್ಮಾತ್ರಗಳು. ಸುಖಂ ದುಃಖಂ ಮಿತಿ ಪ್ರೋಕ್ತಂ ದ್ವಿಧಾ ಫಲಂ. ನಾವು ಮಾಡಿದ ಕರ್ಮಗಳು ಎರಡು ಫಲ ಇಲ್ಲ, ಸುಖ ಇಲ್ಲ ದುಃಖ. ಏತತ್ಸರ್ವಂ ಹರೇ ರೂಪಂ ಮಿಥ್ಯಾಹುರ್ ಜ್ಞಾನ ದುರ್ಭ. ಏನು ತಿಳ್ಕೊಬೋದು? ಎಲ್ಲ ದೇವರು ಅಂತ ತಿಳ್ಕೊಬೋದು. ಇವೆಲ್ಲ ದೇವರಲ್ಲ, ಇದೆಲ್ಲಕ್ಕೂ ದೇವರ ಕಾರಣ. ಗೊತ್ತಾಯ್ತಾ? ದೇವರ ಕಾರಣ ಬೇರೆ, ಇವೆಲ್ಲ ದೇವರು. ದುಃಖನೂ ದೇವರಾಗಿಬಿಡ್ತಾರೆ. ಹಾಗಾಗಬಾರ್ದು. ದುಃಖ ನಿಯಾಮಕ ದೇವರೇ ಹೊರತು ದುಃಖ ಸ್ವರೂಪ ದೇವರಲ್ಲ. ಅದು ಯಾರು ಇರಲ್ಲ. ಜ್ಞಾನ ದುರ್ಬಲಾಹ, ಜ್ಞಾನ ಪೂರ್ ನಾಲೆಡ್ಜ್ ಅಂತ. ಜ್ಞಾನ ದುರ್ಬಲ ಅಂದ್ರೇನು? ಪೂರ್ ನಾಲೆಡ್ಜ್, ವೀಕ್ ನಾಲೆಡ್ಜ್. ಅವ್ರಿಗೆಲ್ಲ ತಪ್ಪಾಗಿ ಹೇಳ್ತಾರೆ. ಸಯೇವ ಬಹುಶಕ್ತಿತ್ವಾದ್ ಭಾತಿ ಚೈಷಾಂ ಯಥಾ ತಥಾ. ಪರಮಾತ್ಮನೇ ಸತ್ತಾಗಿ ಕಾಣಿಸ್ತಾನೆ, ಅಸತ್ತಾಗಿ ಕಾಣಿಸ್ತಾನೆ. ಆತನ ವೈಭವ ಅದಿಷ್ಟು ಕೂಡ ಅಣೋರಣೀಯಾನ್ ಮಹತೋ ಮಹೀಯಾನ್. ನಾವು ಬೇರೆ ಕಡೆ ಕಾಣೋಕ್ಕೆ ಸಾಧ್ಯ ಇಲ್ಲ. ಅದರ ದೇವರಲ್ಲಿದೆ. ಯಾಕೆ? ದೇವರಾಗಿದ್ದಕ್ಕೆ ಇದೆ. ಸಯೇವ ಬಹುಶಕ್ತಿತ್ವಾದ್ ಭಾತಿ ತೇಷಾಂ ತಥಾ ತಥಾ ಏವಂ ಕಾರಣ ಕಾರ್ಯಾಖ್ಯಂ ಸಮಸ್ತಂ ಹರಿಮೇವತು. ಕಾರಣದಲ್ಲೂ ಪರಮಾತ್ಮ ಇದ್ದಾನೆ, ಕಾರ್ಯದಲ್ಲೂ ಇದ್ದಾನೆ. ಅದರ ಕಾರಣದಲ್ಲಿ ಕಾರಣ ನಿಯಾಮಕನಾಗಿದ್ದಾನೆ, ಕಾರ್ಯದಲ್ಲಿ ಕಾರ್ಯ ನಿಯಾಮಕನಾಗಿದ್ದಾನೆ. ಆದರೆ ಕಾರಣದಿಂದನೂ ಬೇರೆ, ಕಾರ್ಯದಿಂದನೂ ಬೇರೆ. ಸಮಸ್ತಂ ಹರಿಮೇವತು. ಕೇಚಿತ್ ಪಶ್ಯಂತಿ ಚ ವ್ಯಸ್ತಂ ಕೇಚಿದಾಹುರ್ ಅಪಂಡಿತ. ಕೆಲವು ವ್ಯಸ್ತವಾಗಿ ನೋಡ್ತಾರೆ. ಅಂದರೆ ವ್ಯಸ್ತ ಅಂದರೆ ಪಾರ್ಟ್, ಸಮಸ್ತ ಅಂದರೆ ಹೋಲ್. ಕೆಲವರು ಪಾರ್ಟ್ ಬೈ ಪಾರ್ಟ್ ನೋಡೋರು ಇದ್ದಾರೆ, ಕೆಲವರು ಹೋಲ್ ನೋಡೋರು ಇದ್ದಾರೆ. ಏನು ಬಂತ? ಅಲ್ಲ, ದೇವ್ರ ಕ್ರಿಯೆಗೆ ಹೇಳ್ತಾ ಇಲ್ಲ, ನಮ್ಮ ಕ್ರಿಯೆಗೆ. ನಮ್ಮ ಕ್ರಿಯೆ ಮಾಡಿಸೋದು ದೇವರು, ಆದರೆ ಅದೇ ದೇವರಲ್ಲ. ನಮ್ಮ ಕ್ರಿಯೆ ಬೇರೆ, ದೇವ್ರ ಕ್ರಿಯೆ ಬೇರೆ. ದೇವ್ರ ಕ್ರಿಯೆ ಏನು? ಅವನೇ. ದೇವ್ರ ಕ್ರಿಯೆಗೂ ದೇವರಿಗೂ ಭೇದ ಇಲ್ಲ. ನಮ್ಮ ಕ್ರಿಯೆ ಮಾಡಿಸೋದು ತಾನು, ಮತ್ತೆ ನಮ್ಮ ಕ್ರಿಯೆ ದೇವ್ರಿಗೆ ಭೇದ ಇಲ್ಲ ಹೇಳಬಾರ್ದು. ಕ್ರಿಯಾಶಕ್ತಿ ಅಭಿನ್ನ, ಮಾಡಿಸೋ ಶಕ್ತಿ ದೇವ್ರದು. ಆದರೆ ನಮ್ಮ ಕ್ರಿಯೆ ಬೇರೆ, ದೇವ್ರ ಕ್ರಿಯೆ ಬೇರೆ. ಯಾರು ಹುಡುಗ ಚಿತ್ರ ಬರೀತಾರೆ, ಇನ್ನೊಬ್ಬರು ತೆಗಿ ನಾವು ಬರೀತೇವೆ ನೋಡು ಅಂತಾರೆ. ಇಬ್ಬರು ಚಿತ್ರ ಬರೆದವ್ರೆ. ಇವನ ಚಿತ್ರ ಇವಂದೇ, ಬರೆಸಿದ್ದು ಬೇರೆ. ಅವ್ನು ಹೀಗೆ ಬರಿ ಅಂತ ಹೇಳಿದ, ಅವನ ಚಿತ್ರ ಬರದ. ಆಗ ಬರೆಸಿದ ಚಿತ್ರ, ಇವನು ಬರೋದು ಚಿತ್ರ. ಇದು ಅಭೇದ, ಅದು ಭೇದ. ಕೇಚಿತ್ ಪಶ್ಯಂತಿ ಚ ವ್ಯಸ್ತಂ ಕೇಚಿದಾಹುರ್ ಅಪಂಡಿತಾ. ಇವರು ಪೂರ್ತಿ ಗೊತ್ತಿಲ್ಲದವರು, ಪಾರ್ಟ್ ಬೈ ಪಾರ್ಟ್ ನೋಡಿದವರು. ಏನು? ಕಾಲ ಕಾರಣ, ಕರ್ಮ ಕಾರಣ. ಕಾರಣನೇ ಇಲ್ಲ ಅವರಿಗಿಂತ ವಾಸಿಯವರು. ಯಾವುದಕ್ಕೂ ಏನು ಕಾರಣನೇ ಇಲ್ಲ ಅಂತ ಹೇಳಿದ. ಅವನಿಗಿಂತ ಬೆಟರ್ ಇವರು. ಏನು? ಕರ್ಮ, ವಿಮಾನ, ಕಾಲ, ಗುಣ ಇವೆಲ್ಲ ಹೇಳಿದರು. ಬಟ್ ಅವು ಏನಲ್ಲ, ಅಲ್ಟಿಮೇಟ್ ಅಲ್ಲೇ. ಸೆಕೆಂಡರಿ ಕಾಸಸ್, ಪ್ರೈಮರಿ ಕಾಸ್ ಅಲ್ಲವು. ಪ್ರೈಮರಿ ಕಾಸ್ ಯಾವಾಗಲೂ ಒಂದೇ, ಸೆಕೆಂಡರಿ ಕಾಸಸ್ ಬೇಕಾಷ್ಟಿರ್ಬೋದು.
ಏವಂ ಕಾರಣಕಾರ್ಯೇಭ್ಯ ಪರಮಾನಂದರೂಪಿಣಂ ಅಜ್ಞಾನಾತ್ ಬಹುಧಾ ಪ್ರಾಹುರೇಕಂ ಸಂತಂ ಸುದುರ್ಜನಾ ಏಕಂ ಸತ್ ವಿಪ್ರಾ ಬಹುಧಾ ವದಂತಿ ಅಂತ ವೇದವಾಕ್ಯದ ಅರ್ಥ ಇದೆ. ಜ್ಞಾನಿಗಳು ಹೇಳಬೇಕಾದ್ರೆ ಹೇಳಬೇಕು, ತಿಳ್ಕೊಳ್ಳೋದು ಹಾಗೆ ತಿಳ್ಕೊಬಿಟ್ಟೆ ತಪ್ಪು ತಿಳ್ಕೊಂಡಿದ್ದಾರೆ ಅಂತ ಅರ್ಥ. ರೂಪ್ಯತ್ವಾತ್ ತದ್ವಶತ್ವಾಚ್ಚ ತದ್ರೂಪಂ ಚೈತಯೀಯತೆ. ಪರಮಾತ್ಮನಂತೆ ಅಂತ ಹೇಳಬೇಕು, ಅವ್ರು ಪರಮಾತ್ಮನೇ ಇವನು ಅಂತ ಹೇಳಬಾರ್ದು. ನತು ತಸ್ಯ ಸ್ವರೂಪತ್ವ ನಿರ್ದೋಷಾನಂದ ರೂಪಿಣ. ದೇವರ ಸ್ವರೂಪ ಅಂತ ಯಾರನ್ನೂ ಕರಿಬಾರ್ದು. ದೇವರಿಂದ ದೇವರ ಪ್ರತಿಬಿಂಬ ಅಂತ ಕರೀರಿ, ದೇವರೇ ಅಂತ ಕರಿಬಾರ್ದು. ಕಥಂ ಜಡಾಜಡ ಐಕ್ಯಂ ಸ್ಯಾತ್ ಕುತಃ ಪೂರ್ಣಾತ್ಮ ಹೇಳ್ತಾರೆ. ಕಥಂ ಜಡ ಅಜಡ ಐಕ್ಯಂ ಸ್ಯಾತ್. ಅಜಡ ಅಂದ್ರೇನು? ಚೇತನ. ಚೇತನದಲ್ಲಿ ಭೇದ ಇದೆಯೋ ಇಲ್ವೋ? ಇದೆ. ಐಕ್ಯ ಇದೆಯಾ? ಇಲ್ಲ. ಅದೇ ರೀತಿಯೇ ಕುತಃ ಪೂರ್ಣ ಅಲ್ಪಮೋದಯೋ. ಪೂರ್ಣಮೋದ ಅಲ್ಪಮೋದ. ಪೂರ್ಣಮೋದ ಅಂದರೆ ಪೂರ್ಣಾನಂದ, ಅಲ್ಪಮೋದ ಅಲ್ಪ ಆನಂದ. ಇಬ್ಬರಿಗೂ ಕೂಡ ಭೇದ ಇದೆಯೋ ಅಭೇದ ಇದೆಯೋ? ಭೇದನೇ ಇದೆ. ಪೂರ್ಣ ಮತ್ತೆ ಪೂರ್ಣ ಅಲ್ಪಜ್ಞಯೋ ಮತ್ತು ಪೂರ್ಣ ಜ್ಞಾನ ಅಲ್ಪಜ್ಞಾನ. ಪೂರ್ಣಾಲ್ಪಜ್ಞಾನಯೋ ಎಷ್ಟು ಕಂಪೇರ್ ಮಾಡ್ತಾರೆ. ಜಡ ಅಜಡ, ಪೂರ್ಣಾನಂದ ಅಲ್ಪಾನಂದ, ಪೂರ್ಣ ಜ್ಞಾನ ಅಲ್ಪಜ್ಞಾನ, ಪೂರ್ಣ ಶಕ್ತಿ ಅಲ್ಪಶಕ್ತಿ, ನಿರ್ದುಃಖಾನಂದ ನಿರ್ದುಃಖ ದುಃಖಾನ್ವಿತಯೋ. ನಿರ್ದುಃಖ ದುಃಖಾನ್ವಿತ, ನಿರ್ದುಃಖ ದುಃಖ ಇಲ್ಲದವರು, ದುಃಖಾನ್ವಿತ ದುಃಖದಿಂದ ಕೂಡಿದವರು. ಸ್ವತಂತ್ರ ಪರತಂತ್ರಯೋ. ಸ್ವತಂತ್ರ ಪರತಂತ್ರ. ಇನ್ನೆಷ್ಟು ಹೇಳಬೇಕು ಅವರಿಗೆ? ಅತಃ ಸರಿಯಾಗಿ ತಿಳ್ಕೊಂಡು ಜೀವೇಶ್ವರ ಭೇದಕ್ಕೆ ಇಷ್ಟು ಕಾಲ ಒಂದಾರು ತೆಗಿಲಕ್ಕೆ ಬರುತ್ತೆ ಅದರಲ್ಲಿ. ಆದ್ದರಿಂದ ಭೇದ ಅಂಬದೇನದು? ನಿತ್ಯ, ಸತ್ಯ ಪ್ಲಸ್ ನಿತ್ಯ. ಅವ್ರ ಭೇದ ಸುಳ್ಳು ಒಂದು ಬಿಡ್ತಾರೆ. ಸುಳ್ಳಾಗುತ್ತದು ಭೇದ ಸತ್ಯ ಮತ್ತು ತಾತ್ಕಾಲಿಕ ಕೂಡ ಅಲ್ಲ, ಫಾರ್ ಎವರ್ ಇದು. ಅತಃ ಸರ್ವಗುಣೈರ್ಯುಕ್ತಂ ಸರ್ವದೋಷ ವಿವರ್ಜಿತಂ ಅನ್ಯಾಭೇದೇನ ವಿಜ್ಞಾಯ ತಮಯೇವ ಪ್ರಪದ್ಯತೆ. ಆದ್ದರಿಂದ ಅತಃ ಸರ್ವಗುಣೈರ್ಯುಕ್ತಂ ಸರ್ವದೋಷ ವಿವರ್ಜಿತಂ ಅನ್ಯಾಭೇದೇನ ವಿಜ್ಞ. ಇಂಥ ಪರಮಾತ್ಮನನ್ನು ಯಾವುದ್ರದ್ದು ಅಭೇದ ತಿಳ್ಕೊಂಡ್ಬಿಟ್ರೆ ಏನಾಗುತ್ತೆ ಅಲ್ಲಿಗೆ? ಅನ್ಯಾಭೇದೇನ ವಿಜ್ಞಾಯ ತಮಯೇವ ಪ್ರಪದ್ಯತೆ. ತಮಸ್ಸಿಗೆ ಹೋಗ್ತಾನೆ. ನಿಷ್ಕೃಷ್ಟಂ ಸರ್ವತೋ ವಿಷ್ಣುಂ ಸರ್ವತಶ್ಚ ವಿಲಕ್ಷಣಂ ದಾತ್ವಾ ಪೂರ್ಣಗುಣಂ ಯಾಂತಿ ಮುಕ್ತಿಂ ನಾಸ್ತ್ಯತ್ರ ಸಂಶಯ ಇತಿ ತಂತ್ರಭಾಗವತೆ. ಭಾಳ ರಿಸ್ಕ್ ಇದೆ, ತಿಳ್ಕೊಳ್ಳೋದು ಬಿಟ್ಬಿಟ್ರೆ ವಾಸಿ. ಅಂದರೆ ಮೋಕ್ಷಕ್ಕೆ ಹೋಗೋದೇ ಇಲ್ಲ. ಅರ್ಥ ಆಯ್ತು? ಮೋಕ್ಷಕ್ಕೆ ಹೋಗಬೇಕು, ಸರಿಯಾಗಿ ತಿಳಿಬೇಕು. ತಪ್ಪ ತಿಳಿದ್ರೆ ಬಿಟ್ಕೋಬೇಕು, ಅಂದರೆ ಸರಿಯಾಗಿ ಕೆಲಸ ಮಾಡಬೇಕು ಅಂತ ಅರ್ಥ ಆಯ್ತು. ಈಗ ಕೆಲವನ್ನ ನಾವೇನು ಮಾಡ್ತೀವಿ, ರಿಸ್ಕ್ ಇದ್ದರೆ ಬಿಟ್ಬಿಡ್ತೀವಿ, ಬೇಡ ಅಂತೇಳಿ. ಆ ರೀತಿ ಬಿಡಾಗಿಲ್ಲ. ಅದಕ್ಕೆ ಕೆಲವು ವ್ರತ ಕಷ್ಟ ಬಿಟ್ಟು ಬಿಡ್ಬೋದು, ತೊಂದರೆ ಇಲ್ಲ. ಆದರೆ ಕಂಪಲ್ಸರಿಯಾಗಿ ಬೀಳಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ? ಆದ್ದರಿಂದ ದೇವರನ್ನು ತಿಳಿಯೋದು ಕಂಪಲ್ಸರಿ. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಅರ್ಥ ಏನು? ಅದಕ್ಕೆ ಅರ್ಥ ಬ್ರಹ್ಮನ ತಿಳಿಯಲೇಬೇಕು ಅಂತ. ಬ್ರಹ್ಮ ತಿಳಿಯಲೇಬೇಕಾದದ್ದು. ವಿಜ್ಞೇಯಂ ಪರಮಂ ಬ್ರಹ್ಮ ಜ್ಞಾಪಿಕಾ ಪರಮಾತ್ಮ. ಉಳಿದು ತಿಳಿಬಹುದಷ್ಟೇ, ತಿಳಿಲೇಬೇಕು ಅಲ್ಲ, ತಿಳಿಯಲೇಬೇಕು. ತೀರ್ಥ ತಗೊಳ್ಳೇಬೇಕು. ಉಳಿದಿದ್ದು ತಗೊಂಡು ಬಿಟ್ಟರಾಗ ಅದು ಇದು ಕಂಪಲ್ಸರಿ. ಇಲ್ದವ್ರ ಎಂಟ್ರಿನೇ ಇಲ್ಲ. ಅದಕ್ಕೆ ಅದ್ಯಾಕೆ ಹೇಳಲಿಲ್ಲ? ಬರೀ ಬ್ರಹ್ಮ ಜಿಜ್ಞಾಸೆ ಯಾಕಂದ್ರು? ಒತ್ತಾಗಿ ಕೊಡಲಿಲ್ಲ. ಒತ್ತಾಗಿ ಕೊಡಲಿಲ್ಲ ಸೂತ್ರ. ಆದ್ದರಿಂದ ಶಾರ್ಟಾಗಿ ಹೇಳ್ತಾರೆ. ತಿಳಿತಾ? ಅಷ್ಟು ಹೇಳಿಬಿಟ್ಟು ಸೂತ್ರ ಆಗೋದೇ ಇಲ್ಲ. ವ್ಯಾಖ್ಯಾನ ಅದೆಷ್ಟು ಸೇರಿಸ್ಬೇಕು. ಶಾಸ್ತ್ರಯೋನಿತ್ವ, ಸರ್ವಶಾಸ್ತ್ರಯೋನಿತ್ವ, ಸರ್ವಶಾಸ್ತ್ರ ವೇದಾದಿ ಸರ್ವಶಾಸ್ತ್ರ ವೇದಿ ಹೇಳ್ತು ಓಡೋ ಹಾಗೆ. ಶಾಸ್ತ್ರ ಆದರೆ ಇವೆಲ್ಲ ಸೇರಿದ್ದೇ ಅರ್ಥ. ತಿಳಿತಾ? ಅಡುಗೆ ಅಂತ ಸರಿಯಾಗಿ ಅವೆಲ್ಲ ಅಂಡರ್ಸ್ಟುಡ್. ಎಲ್ಲ ಸೇರಿ ಅಡುಗೆ ಅಂತ ಕರಿತೇವೆ, ಅವೆಲ್ಲ ಹಾಗೆ. ಹಾಂ, ಅದೇ ಹೇಳಿದ್ದು. ಜಿಜ್ಞಾಸ ವಿಧೀಯತೆ, ಜಿಜ್ಞಾಸ್ಯ ಇತಿ ವಿಧೀಯತೆ. ಜಿಜ್ಞಾಸ್ಯನಾದವ ಪರಮಾತ್ಮ. ಎಲ್ಲ ಏನು ಬ್ರಹ್ಮಜಿ ಬ್ರಹ್ಮನ್ನೂ ತಿಳ್ಕೋಬೇಕು ಅಲ್ಲ, ಬ್ರಹ್ಮನ್ನೇ ತಿಳ್ಕೋಬೇಕು. ಅದಕ್ಕೆ ಆಚಾರ್ಯ ಬರೀಬೇಕು ವಿಷ್ಣುರೇವ ವಿಜಿಜ್ಞಾಸ್ಯ ಅಂತ ಮಾಡಿ. ಜಿಜ್ಞಾಸ್ಯ ವಿಜಿಜ್ಞಾಸ್ಯ ಅಂತೇಳಿ ಕಂಪಲ್ಸರಿ ಅಂತ ಅಲ್ಲಿ ಹೇಳಿ. ಅದು ಅಣುಭಾಷ್ಯ. ದಾತ್ವಾ ಪೂರ್ಣಗುಣಂ ಯಾಂತಿ ಮುಕ್ತಿಂ ನಾಸ್ತ್ಯತ್ರ ಸಂಶಯ ಇತಿ. ಭಾಗವತಾದಿಗಳು ಹಾಗೇನೆ. ಸರಿಯಾಗಿ ತಿಳಿದೇ ಹೋದರೆ ಮುಕ್ತಿ ಇಲ್ಲ, ತಪ್ಪಾಗಿ ತಿಳಿದ್ರೆ ತಪಸ್ಸಿದೆ. ಅದು ಬಿಡಾಗಿಲ್ಲ. ಇವತ್ತೆ ಟೆಕ್ಸ್ಟ್ ಬುಕ್ಕು ಓದಿದ್ರೆ ಪಾಸ್ ಆಗ್ತಾನೆ, ಆದರೆ ಅದು ತಿಳಿತಾ ಇಲ್ಲ. ಬಿಟ್ಟರೆ ಫೇಲ್ ಆಗ್ತಾನೆ. ಆದ್ದರಿಂದ ಎಷ್ಟು ತಿಳಿಯುತ್ತೋ ಅಷ್ಟು ಪ್ರಯತ್ನ ಮಾಡೋದು. ಕೊನೆ ಪಕ್ಷ ಏನು ಮಾಡ್ತಾನೋ ಅವನು? ಮಸ್ತಾಗಿ 2ನೇ ಸಲ ಕೊಡ್ತಾರೆ, 3ನೇ ಸತಿ ಅಪೇರ್ ಆಗ್ತಾನೆ. ಆ ಟೈಪ್ ನಾವೇನು ಮಾಡಬಾರದು. ದೇವರ ಬಗ್ಗೆ ಬಹು ಜನ್ಮದ ಸಾಧನೆ, ಇದರ ಸಾಧನೆ ಎಲ್ಲ ಇದು. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಇತಿ ತಂತ್ರಭಾಗವತೆ. ನಾಸೌ ಜಜಾನ
ನ ಮರಿಷ್ಯತಿ ನೈಧತೆ ಸೌ ನ ಕ್ಷೀಯತೆ ಸಚನ ವಿದ್ಯತಿ ಆಯ್ತಲ್ಲ. ಅದಿಲ್ಲ, ಈ ಶ್ಲೋಕ ಇಲ್ಲ, ಅದು ಬೇಕಿಲ್ಲ, ಅದಿಲ್ಲ. ಅದು ಹೇಳಿದ್ದು ಅದೆಲ್ಲ ಆಚಾರ್ಯದ ಮಾಡಲಿಲ್ಲ. ಇದು ಸಂಬಂಧಪಟ್ಟಂತೆ ಜೋಡಿಸಿರೋದು. ಕೆಲವೊಮ್ಮೆ ಹೆಚ್ಚಿರುತ್ತೆ, ಕಡಿಮೆ ಇರುತ್ತೆ. ಅದು ತಪ್ಪು ಅಂತ ಹೇಳಬಾರ್ದು. ಎಷ್ಟು ಬೇಕೋ ಅಷ್ಟು ಹಾಕೋದು ಸಾಕಷ್ಟು. ಎಲ್ಲಿ ಮುಂದೆ ಬರುತ್ತದ, ಮುಂದಿದೆ, ಇದಕ್ಕೆ ಸೇರಿತ್ತು. ಹೇಳ್ತಾರೆ, ನಾಸೌ ಜಜಾನ ನ ಮರಿಷ್ಯತಿ ನೈಧತೆ ಸೌ ನ ಕ್ಷೀಯತೆ ಸಚನ ವಿದ್ಯತಿ ಚಾರಿಣಾ ಹಿ ಸರ್ವತ್ರ ಶಶ್ವತನಪ ಅನಪಾಯುಪ ಲಬ್ಧಿ ಮಾತ್ರಂ ಪ್ರಾಣೋ ಯಥೇಂದ್ರಿಯ ಬಲೇನ ವಿಕಲ್ಪಿತಂ ಸತ್. ನಾಸೌ ಜಜಾನ ಎಂದು ದೇವರು ಹುಟ್ಟಿದವನಲ್ಲ. ನಾ ಮರಿಷ್ಯತಿ ಸಾಯೋನೂ ಅಲ್ಲ. ನಾ ಏದತೆ ಬೆಳೆಯೋನೂ ಅಲ್ಲ. ನಾಸೌ ನಕ್ಷೀಯತೆ ಅವನು ಕ್ಷಯನೂ ಹೊಂದೋದಿಲ್ಲ. ಈ ಅವ್ಯಯ ಒಂದೇ ಎಷ್ಟು ಬಂದೋಗ್ಬಿಡು. ಅವ್ಯಯ ಶಬ್ದಕ್ಕೆ ಬರುತ್ತೆ ಅವ್ಯಯ ಸಾಕ್ಷಿ. ಇದು ಕೋಟ್ ಮಾಡಬೇಕು ಇದಕ್ಕೆ. ಇತಿ ಸಚನ ವಿದ್ಯತಿ ಚಾರಿಣಾಹಿ, ಯಾವ ಚಕ್ರದಿಂದಲೂ ಕೊಲ್ಲಕ್ಕೆ ಬರೋದಿಲ್ಲ ಆ ಥರನ್ನ. ಅದು ಬಂತಲ್ಲ, ಅದಾಹ್ಯೋಹ್ಯಂ ನೈನಂ ಚಿಲ್ಲಂತಿ ಶಸ್ತ್ರಾಣಿ ನ ಚೈನಂ ದಯತಿ ಬಾಧಿತಿದ್ದಾಗೆ. ಅದು ಪರಮಾತ್ಮನಿಗೂ ಅನ್ವಯ, ಇಬ್ಬರಿಗೂ ಅನ್ವಯ ಮಾಡಬೇಕಾದ್ರೆ. ಇಲ್ಲಿ ಸ್ಪೆಸಿಫಿಕ್ಕಾಗಿ ಪರಮಾತ್ಮನಿಗೆ ಮಾತ್ರ, ಅಲ್ಲಿ ಜೀವನಿಗೆ. ಆದರೆ ಜೀವ ಸ್ವರೂಪಕ್ಕೆ ಮಾತ್ರ ಹೇಳಿದ್ದು, ದೇವರಿಗೆ ಹಾಗಲ್ಲ. ದೇವರು ಏನೋ ಮಾಡೋಕ್ಕೆ ಬರೋದಿಲ್ಲ. ಜೀವನ ದೇಹ ಹೊಡಿಬೋದು, ಜೀವನ ಹೊಡ್ಲಿಕ್ಕೆ ಬರೋದು. ದೇವ್ರ ದೇಹ ಹೊಡಿಯೋಕ್ಕೆ ಬರೋದಿಲ್ಲ. ಅದು ಇನ್ನದಿತ್ತೆ ಹೆಸರು ಅಷ್ಟೇ ಹೊರತು, ಮತ್ತು ಯಾರೋ ನಾರಾಯಣ ಆಗ್ತಾನೆ ಆತ, ಅದು ಹೆಸರಷ್ಟೇ. ಸ್ವಲ್ಪ ಶಕ್ತಿ ಇದೆ, ಅವೆಲ್ಲ ಒಪ್ಪೋದು. ಅದಲ್ಲ, ಅದಕ್ಕೂ ಸಂಬಂಧನೇ ಇಲ್ಲ. ಸರ್ವತ್ರ ಶಶ್ವತರಪಾಯಿ ಉಪಲಬ್ಧಿ ಮಾತ್ರಂ ಪ್ರಾಣೋ ಯಥೇಂದ್ರಿಯ ಬಲೇನ ವಿಕಲ್ಪಿತಂ ಸತ್. ಸರ್ವತ್ರ ಶಶ್ವತ ಅನಪಾಯಿ, ಎಲ್ಲೋದ್ರೂ ಅವ ಅಪಾಯನೇ ಇಲ್ಲ. ಅಪಾಯ ಅಂದರೆ ಬಿಟ್ಟು ಹೋಗೋದು, ವಿಯೋಗದ ಹೆಸರೇ ಇಲ್ಲ ಅವನಿಗೆ. ಉಪಲಬ್ಧಿ ಮಾತ್ರ ಇದ್ದಾನೆ ಹೊರತು ಬೇರೆ ಇಲ್ಲೇ ಇಲ್ಲ. ಏನು ಮಾಡಿದ್ರು ಹಾಗೇ ಇದ್ದಾನೆ. ಪ್ರಾಣ ಯಥಾ ಇಂದ್ರಿಯ ಬಲೇನ ವಿಕಲ್ಪಿತಂ ಸತ್. ಒಂದೇ ಪ್ರಾಣನೇ, ಯಾವ ಇಂದ್ರಿಯ ಇರುತ್ತೋ ಆ ಶಕ್ತಿ ಮಾಡುತ್ತೆ. ಮತ್ತು ಕೈಯಲ್ಲಿ ತಾಡೋ ಶಕ್ತಿ ಇದ್ದರೆ ಆ ಕೆಲಸ ಮಾಡೋದು. ಮಿಕ್ಸರಲ್ಲಿದ್ದರೆ ಕರೆಂಟ್ ಬಂದಾಗ ಆ ಕೆಲಸ ಮಾಡೋದು. ಮಿಕ್ಸರ್ ಇದ್ದಾಗ ಬಿಟ್ಟು ಇದಾಗಲ್ಲ, ವಾಷಿಂಗ್ ಮೆಷಿನ್ ಏನಾಗಲ್ಲ. ಆ ದೇವರು ಎಲ್ಲೆಲ್ಲಿರ್ತಾನೋ ಅದನ್ನು ಆಯಾ ಶಕ್ತಿ ಅಭಿವ್ಯಕ್ತಿಗೊಳಿಸ್ತಾನೆ ಹೊರತು ಅವನಿಗೆಲ್ಲ ಶಕ್ತಿ ಇದೆ. ಅದು ಇವಕ್ಕೆ ಆ ಶಕ್ತಿ ಇಲ್ಲ. ಏನು ಶಕ್ತಿ ಇದೆ? ಶಕ್ತಿ ಮಾತ್ರ ಹೊರಗೆ ಹಾಕ್ತಾನಷ್ಟೆ. ತತ್ತತ್ ಶಕ್ತಿ ಪ್ರಬೋಧಯ. ಕರೆಂಟು ತತ್ತತ್ ಶಕ್ತಿ ಪ್ರಬೋಧೆಯನ್ನು ಕೆಲಸ ಮಾಡುತ್ತೆ ಹೊರತು ಏನೂ ಮಾಡಿಬಿಡೋದಿಲ್ಲ. ಅಹಮ್ಯ ಸೈವ ಸಂಜ್ಞೋ ಮಯಿ ಜೀವ ಸನಾತನಃ ವೈವಂ ತ್ವಯಾನು ಮಂತವ್ಯಂ ದೃಷ್ಟೋ ಜೀವೋ ಮಯೇತಿಹ ಅಹಂ ಶ್ರೇಯೋ ವಿಧಾಸ್ಯಾಮಿ ಯಥಾಹಿ ಕಾರಮೀಶ್ವರ ಇತಿ ಮೋಕ್ಷಧರ್ಮೇಶು. ಆದ್ದರಿಂದ ಆ ದೇವರು ಹಾಗಿರೋದ್ರಿಂದ ಜೀವನ ಕಂಡು ತಿಳ್ಕೊಂಡ್ಬಿಡ್ಬೇಡ. ಮಯಿ ಜೀವ ಸನಾತನ ಜೀವ ಅಂದರೆ ನಾರಾಯಣ. ಜೀವೋ ವಿನಯಿತ ಸಾಕ್ಷಿ, ಸನಾತನ ಜೀವ. ಈ ಜೀವ ಸನಾತನ ಜೀವ ಅಲ್ಲ, ಸ್ವರೂಪದಲ್ಲಿ ಸನಾತನ, ದೇಹದಲ್ಲಲ್ಲ. ಪರಮಾತ್ಮ ದೇಹದಲ್ಲೂ ಕೂಡ ಶ್ರೀಕೃಷ್ಣ ಕಮಲಾನಾಥೋ ವಾಸುದೇವ ಸನಾತನ. ಸನಾತನ ಅಂತ ಯಾಕೆ ಹೇಳಬೇಕಲ್ಲಿ ಕೃಷ್ಣನಿಗೆ? ಈಗ ಹುಟ್ಟಿದ್ದು ಮತ್ತೆ ಹೋಗಿದ್ದಲ್ಲ ಅದು. ಅದು ಆಕಾಶ ಸನಾತನ, ಹಾಗೆ ಸನಾತನ ಅಂತ ಹೇಳಬೇಕೆ ಹೊರತು ಬಿಡೋದ್ರೆ ಸನಾತನ ಅಂತ ಕರಿಬಾರದು. ವಾಲಿ ಸನಾತನ ಅಲ್ಲ, ಅರ್ಜುನನು ಸನಾತನ ಅಲ್ಲ, ಇಂದ್ರದೇವರು ಸನಾತನ ಅಲ್ಲ, ವಾಯುದೇವರಲ್ಲ, ಲಕ್ಷ್ಮೀನಾರಾಯಣರಿಬ್ಬರೇ ಸನಾತನ. ಸ್ವತಂತ್ರ ಸನಾತನ, ಪರತಂತ್ರ ಅದಕ್ಕೆ ಸನಾತನ ತಮ. ಸ್ವರೂಪದಲ್ಲಿ ಸನಾತ್ ಉಳಿದವರು. ಸನಾತನ ತರ ಮಹಾಲಕ್ಷ್ಮಿ, ಸನಾತನ ತಮ ನಾರಾಯಣ. ವಿಷ್ಣು ಸಹಸ್ರನಾಮದ ಪದನೇ. ವಿನಯಿತ ಎಲ್ಲ ವಿನಯವನ್ನು ತಂದು ಹಾಕ್ತಾನೆ, ಅಂದರೆ ಬಗ್ಗಿಸ್ತಾನೆ ಅಂತ. ಬಗ್ಗು ಬಡಿಯೋದು ಅಂತ ಹೇಳೋದಿಲ್ಲ. ಜೀವ ಹೌದು, ವಿನಯಿತ ಜೀವ. ಈ ಜೀವ ಅಲ್ಲ, ವಿನಯಿತ ಬಗ್ಗು ಬಡಿಯೋ ಜೀವ. ಪುಡಿ ಮಾಡೋ ಮಿಷಿನ್ ಅಂತೀವಲ್ಲ ಹಾಗೆ. ಹೌದು, ಬಗ್ಗಿಸಿ ಅಂಥವ್ರು ದುರ್ಯೋಧನ ಬೇಳಕ್ಕೆ ದಬ್ಬತ್ತು ಅಲ್ಲೇ ಕಾಲತ್ರ ಬಿಡುವ ಆ ರೀತಿ ಮಾಡ್ತಾರೆ. ಹೌದು, ದೇವರು ಲಕ್ಷ್ಮೀನಾರಾಯಣರಿಬ್ಬರಿಗೆ. ಉಳಿದವರು ಸ್ವರೂಪದಲ್ಲಿ ಸನಾತನ ಅಷ್ಟು ಜೀವ. ದೇಹದ ದೇವರು ಯಾವ ಆ್ಯಂಗಲಲ್ಲೂ ಸನಾತನ. ಯಥೇಂದ್ರಿಯ ಅನಾದಿನಿತ್ಯ ನಿರ್ವಿಕಾರ. ಮತ್ತೆ ಅತೇಂದ್ರಿಯಗತಃ ಪ್ರಾಣ ತೇಷಾಂ ಶಕ್ಯ ವಿಕಲ್ಪತೆ ದೃಷ್ಟಿದ ಶ್ರುತಿದಶ್ಚೈವ ಮತಿದೋ ಜ್ಞಾನದಸ್ತಥಾ ಇತ್ಯಾದಿ ಭೇದತೋ ವಾಚ್ಯ ಏಕ ಏವ ಮಹಾಬಲಃ. ಯಥಾ ಇಂದ್ರಿಯಗತಃ ಪ್ರಾಣ ತೇಷಾಂ ಶಕ್ತ್ಯಾ ವಿಕಲ್ಪತೆ. ನಾವೇನಂತೇವೆ, ಕೈ ಕಾಲು ಅಂತ ಕರೆದ್ರೂ ಕೂಡ ಪ್ರಾಣ ಇದ್ದರೆ ಕೈ, ಪ್ರಾಣ ಹೋದ್ರೆ
ಉಳಿದವ್ರ ಕೈ ಅಷ್ಟೇ ಕಾಲು ಅಷ್ಟೇ. ಅದು ದೇವರ ಕೆಲಸ ಮಾಡಿಸ್ತಾ ಹೋದರೆ ಅದು ಏನೂ ಇಲ್ಲೇ ಇಲ್ಲ. ಇತ್ಯಾದಿ ಭೇದತೋ ವಾಚ್ಯ. ಅರ್ಜುನ್ದೇನಾಯಿತು ಧನಸ್ಸು ಕೊನೆಗೆ ಕೈ ಕೊಟ್ಟಾಗ ಕೋಲು ಆದಾಗ ಆಯ್ತು ಅಷ್ಟು ಹೇಳ್ತಾರೆ. ಕೋಲಾಗಿರುತ್ತೆ ಹೊರತು ಧನಸ್ಸಲ್ಲಿ ಕೋಲೆಲ್ಲಿ. ಈ ಬುಲೆಟ್ ತೊಗೊಂಡು ರಿವಾಲ್ವರಲ್ಲಿ ಗುಲ್ಲಿಲ್ಲ, ಅದ್ರಲ್ಲಿ ಹೊಡೆದ್ರೆ ಎಷ್ಟು ಸಾಯಿಲ್ಲ, ಅದು ಹೊಡೆದ್ರೆ ಸಾಯೋದಿಲ್ಲ, ಗೊತ್ತಾಯ್ತಾ? ಅದ್ರಲ್ಲಿ ಹೊಡೆದ್ರೆ ಇಲ್ಲಿಂದ ಹೊಡೆದ್ರೆ ಸಾಯ್ತಾರೆ. ಅದು ಆಕಾರ ಅಷ್ಟೇ. ಅದು ದೇವರಿಲ್ಲ ಹೊರ ಎಲ್ಲ ಇದಷ್ಟೇ ಫಿಗರ್ ಹೊರತು ಅದು ಲೈಫ್ಲೆಸ್ ಫಿಗರ್. ಯಥೇಂದ್ರಿಯಗತಃ ಪ್ರಾಣ ಅದೇ ಅರಿತು ಕಣನೆಂದು ಬರೋ ಬುಧಜಲ ವಿಕಲ್ಪ್ಯತೆ. ದೃಷ್ಟಿತಃ ಶ್ರುತಿತಶ್ಚೈವ ಮತಿತೋ ಜ್ಞಾನತಸ್ತಥಾ ಇತ್ಯಾದಿ ಭೇದತೋ ವಾಚ್ಯ ಏಕ ಏವ ಮಹಾಬಲಃ. ಎಲ್ಲ ಇವತ್ತು ಗೊತ್ತಿದ್ದರೆ ಅರ್ಥ ಆಗುತ್ತೆ. ಫ್ಯಾನು ಇರಲ್ಲ, ಫ್ಯಾನೇ. ಆದರೆ ಕರೆಂಟ್ ಬಂದರೆ ಫ್ಯಾನ್ ಇದು, ಫ್ಯಾನ್ ಅಲ್ಲದು. ಫ್ಯಾನಿನ ಆಕಾರ ಅಷ್ಟೇ. ಅದು ಎಲ್ಲ ದೇವರು ಕೊಟ್ಟಾಗ ನೋಡಿ ಇದೆಲ್ಲ ಸೇರಿಸ್ಕೋಬೇಕು. ಪ್ರಾಣದ ಅಂತ ಪದ ಬಂತು ವಿಷ್ಣು ಸಹಸ್ರಾವದಲ್ಲಿ. ಉಪಲಕ್ಷಣ ಇವೆಲ್ಲ ಸೇರಿಸ್ಬೇಕು. ಬರೀ ಪ್ರಾಣದ ಅಲ್ಲ, ಮತ್ತೆ ಜ್ಞಾನದನೂ ಹೌದು, ಅಷ್ಟೇ ಅಲ್ಲ ಶಕ್ತಿದನೂ ಹೌದು. ಶಕ್ತಿದಃ ದೃಷ್ಟಿದಃ ಶ್ರುತಿದಃ, ಕಿವಿ ಕೊಡೋನು ಕಣ್ಣು ಕೊಡೋನು ಎಲ್ಲ ಅವನೇ. ಜ್ಞಾನದಸ್ತಥ ಇತ್ಯಾದಿ ಭೇದತೋ ವಾಚ್ಯ ಏಕ ಏವ ಮಹಾಬಲಃ. ದೃಷ್ಟ್ಯಾದಿ ಶಕ್ತಿಸ್ತಶ್ಚೈವ ಯಥೋ ನಾಣ್ಯಸ್ಯ ಕಶ್ಚಿತ್. ಅವನಿಗೆ ಎರಡಿದೆ, ನೋಡೋ ಶಕ್ತಿ ಇದೆ, ನೋಡಿಸೋ ಶಕ್ತಿ ಇದೆ. ನಮಗೆ ಎರಡೂ ಇಲ್ಲ, ಗೊತ್ತಾಯ್ತಾ? ಆದ್ದರಿಂದ ಆತನ ನಮಗೆ ಕಂಪೇರ್ ಮಾಡಲಿಕ್ಕೆ ಹೋಗಬಾರ್ದು. ಏವಂ ತದ್ರೂಪಕಂ ಬ್ರಹ್ಮ ತತ್ತಚ್ಛಕ್ತ್ಯಾ ವಿಕಲ್ಪ್ಯತೆ. ಆದ್ದರಿಂದ ಆಯಾ ರೂಪದಲ್ಲಿ ಕರೀತೇವೆ ಹೊರತು ಪರಮಾತ್ಮ ಎಲ್ಲ ಶಕ್ತಿಯೂ ಇದೆ. ಒಂದು ಕಡೆ ಶಕ್ತಿ ಕಂಡ್ರೆ ಅದು ಪರಮಾತ್ಮ ಒಂದು ಅಂತ ಹೇಳಬೇಕು, ಮತ್ತು ಇಷ್ಟೇ ಅಂತ ಹೇಳಬೇಕು. ಇವರಿಗೆ ದೇವರಿಗೆ ಮಾತ್ರ ಫುಲ್ ಹೇಳಬೇಕು. ಇಷ್ಟೇ ಶಕ್ತಿ, ಅದು ದೇವ್ರು ಕೊಟ್ಟರೆ ಇಲ್ಲೋದ್ರಿಲ್ಲ. ಏವಮೇವ ಮಹಾಶಕ್ತಿ ಪ್ರಾಣಸ್ಯಾಪಿ ಫಲಪ್ರದಂ ಇತಿ ಪರಮಾತ್ಮ ಪ್ರಾಣದೇವರ ಎಕ್ಸಾಂಪಲ್ ಕೊಟ್ಟರು ಇಷ್ಟೊತ್ತು ಕೂಡ. ಅರ್ಥ ಆಯ್ತಲ್ಲ? ಅದು ಇಂಥ ಪ್ರಾಣಿಗೆ ಶಕ್ತಿ ಕೊಡೋದು ಆತ. ಪ್ರಾಣಸ್ಯ ಪ್ರಾಣ, ಅದು ಅರ್ಥ ಆಯ್ತು. ಇತಿ ಹರಿವಂಶೇಶು, ಹರಿವಂಶದಲ್ಲಿ ಬಂದಿದೆ. ಅಂಡೇಶು ಪೇಶಿಷು ತರುಷು ಅವನಿಸ್ಥಿತೇಷು ಪ್ರಾಣೇಷು ಜೀವ ಉಪಧಾವತಿ ತತ್ರ ಛನ್ನೇ ಮತೀಂದ್ರಿಯ ಗುಣೇ ಅಹಮಿ ಚ ಪ್ರಸುಪ್ತೆ ಕೂಟಸ್ಥ ಆಸ ಯಮೃತೆ ತದನುಸ್ಮೃತಿರ್ನಾ. ಪೇಶ ಅಂಡಜ ಇವೆಲ್ಲ ಬರುತ್ತೆ. ಪೇಶಜ ಹೀಗೆಲ್ಲ ಕರೀತಾರೆ. ಪೇಶ ಜರಾಯುರುದ್ದಿಷ್ಟ ಸುವರ್ಣಂ ಪೇಶವುಚ್ಯತೆ. ಮೃದುಪಿಂಡಶ್ಚ ಪೇಶಮಿಷ್ಯಾತ್ ಕ್ವಚಿತ್ ಭೇದಮಪಿಷ್ಯತೆ ಇತ್ಯಭಿಧಾನ. ಅಲ್ಲಿ ಪೇಶ ಅನ್ನೋ ಪದಕ್ಕೆ ಇಷ್ಟು ಅರ್ಥ ಇದೆ ಅಂಥೇಳಿ ಅದು ಮಾತು ರಿಲಿವೆಂಟ್ ತೊಗೋಬೇಕು, ಎಲ್ಲ ತೊಗೋಬಾರ್ದು ಒಟ್ಟಿಗೆ. ಡಿಕ್ಷನರಿ ಕೋಟ್ ಮಾಡಿದರು. ಅವನಿಸ್ಥಿತೇಷು ಸ್ವೇದಜೇಷು, ಅವನಿಸ್ಥಿತ ಅಂದರೆ ಸ್ವೇದಜಗಳು ಅಂತ ಹೇಳಿದರು. ಭೂಸ್ವೇದೇನ ಹಿ ಪ್ರಾಯೋ ಜಾಯಂತೆ, ಇದೆಲ್ಲ ಸ್ವೇದಜ ಅಂತ ಕರೀತಾರೆ. ಬೆವರಿನಿಂದ ಹುಟ್ಟುವಂಥದ್ದು, ಬೆವರಿನಿಂದ ಹುಟ್ಟೋದು. ಜಾಯಂತೆ ಅದಕ್ಕೇನೆ ಉದ್ಭಿಜ್ಜ, ಅಂಡಜ, ಸ್ವೇದಜ ಇವೆಲ್ಲ ಹೆಸರುಗಳಿದೆ. ದೇವರ ಎಲ್ಲವೂ ಕೂಡ ಜೀವ ಎಲ್ಲೆಲ್ಲಿದ್ದರೂ ಕೂಡ ಹುಟ್ಟಿಸಿರೋದು ಪರಮಾತ್ಮನೇ. ಅರ್ಥ ಆಯ್ತಾ? ಇದು ದೇವರ ಮಹಿಮೆ. ಈ ಮನುಷ್ಯನಿಗೆ ಆನೆ ಹುಡ್ಸಕ್ಕೆ ಬರಲ್ಲ, ಆನೆಗೆ ಮನುಷ್ಯನ ಹುಡ್ಸಕ್ಕೆ ಬರೋದೆ. ದೇವರು ಎಲ್ಲವನ್ನೂ ಹುಟ್ಟಿಸ್ತಾನೆ. ಜೀವ ಯಾವ ಯೋನಿ ತೊಗೊಂಡ್ರು ದೇವರಿಂದ ಬಂದಿರೋದೆ ಹೊರತೇನಲ್ಲ. ಅದು ಇವನಿಗೆ ಹೋಗೋ ಶಕ್ತಿ ಇಲ್ಲವೇ ಇಲ್ಲ. ಅದು ಇಷ್ಟೆಲ್ಲ ರೂಪದ ಜೀವ ಹುಟ್ಟು ಬರ್ತಾನೆ, ಭಿನ್ನ ಭಿನ್ನ ಯೋನಿಗಳು ಹುಟ್ಟು ಬರ್ತಾನೆ. ಎಲ್ಲ ಯೋನಿಯಲ್ಲಿ ಹುಟ್ಟಿಸೋದು ನಾನೇ. ಮತ್ತು ಬಂದು 1ನೇ ಕ್ಲಾಸ್ ಇದ್ದಾನೆ, ಅವನು PhD ಯೂನಿವರ್ಸಿಟಿಲಿದ್ದಾನೆ. ಇವ್ರ ಕಂಟ್ರೋಲರ್ ಬೇರೆ, ಅವ್ರ ಕಂಟ್ರೋಲರ್ ಬೇರೆ. ಈ ಸ್ಕೂಲ್ ಬೇರೆ, ಮೇಷ್ಟ್ರು ಬೇರೆ. ಅದು ಬೇರೆ, ಮೇಷ್ಟ್ರು ಬೇರೆ. ದೇವ್ರು ಹಾಗಲ್ಲ. ಎಲ್ಲೋದ್ರೂ ದೇವರೇ, ಎಲ್ಲೋದ್ರೂ ಆಕಾಶ ಬರುತ್ತಲ್ಲ. ಹಾಗೆ ಎಕ್ಸಾಂಪಲ್ ಇದೆ. ಈಗ ಎಲ್ಲೋದ್ರೂ ಕೂಡ ಸೇಮ್ ಆಕಾಶ ಇರುತ್ತೆ ಹೊರತು ಬೆಂಗಳೂರು ಆಕಾಶ ಮೈಸೂರು ಹಾಗಲ್ಲ ಇಲ್ಲ. ಆಕಾಶದಿಂದ ಸೇರಿದೆ ಹೊರತು ಯಾರನ್ನು ಶೇರ್ ಮಾಡಿಲ್ಲ. ಅರ್ಥ ಆಗಲಿಕ್ಕೆ ಮೈಸೂರು ಬೆಂಗಳೂರು ಅನ್ಬೇಕೆ ಹೊರತು ಆಕಾಶ ಏನದು ಎಲ್ಲದರ ಮೇಲೆ ಇರ್ತಕ್ಕಂಥ. ಅವನಿಸ್ಥಿತೇಷು ತಥಾ ಕೂಟಸ್ಥ ಇವೆಲ್ಲ ಏನಂದರೆ ಶ್ವೇತವೇಂದ್ರ ಆಗ್ತಿತ್ತು. ಯಾವ ಪದ ಉಪಯೋಗಿಸಿದರು? ಅದೊಂದು ಕಾರಣ ಇದೆ. ಭೂಸ್ವೇದೇನ ಹಿ ಪ್ರಾಯೋ ಜಾಯಂತೆ. ಭೂಸ್ವೇದ ಅಂದ್ರೇನು? ಭೂಮಿಯ ಸ್ವೇದ ನಮ್ಮ ದೇಹದಲ್ಲಿರತಕ್ಕಂಥ ಬೆವರು, ಇದು ಪಿಂಡಾಂಡ, ಅದರಿಂದ ಹುಟ್ಟೋದು. ತದಾ ಕೂಟಸ್ಥೆ ಪರಮಾತ್ಮನಿ ಆಸ ಜೀವ. ಉಳಿದಂತೆ ಎಲ್ಲಿರ್ತಾನೆ? ಪರಮಾತ್ಮನಲ್ಲಿರ್ತಾನೆ. ತಂ ಪರಮಾತ್ಮಾನಮೃತೆ ಸುಪ್ತಿ ಅನುಸ್ಮೃತಿರೇವನ. ಅದೆಲ್ಲ ಜನ್ಮಗೆಲ್ಲ ಬಿಟ್ಟುಬಿಡಿ. ಸ್ಮೃತಿ ಅನುಸ್ಮೃತಿಗಳು ಬರೋದಿಲ್ಲ. ನೆನಪು ಮತ್ತೆ ನೆನಪು. ಅವ್ರ್ಯಾರು ಗೊತ್ತು, ಅವ್ರೇನು ಅದು ಮರ್ತೋಯ್ತು, ಅವ್ರು ಯಾರು ಹೇಳಿದ್ರು ಮರ್ತೋಯ್ತು. ಸ್ಮೃತಿ ಒಂದಿದೆ, ಒಂದು ಭಾಗ ಇಲ್ಲ. ಮತ್ತೆ ಹೆಸರು ಕೇಳೋದು, ಮತ್ತೇನು ಕೆಲಸ ಮಾಡ್ತೀರಿ ಮತ್ತೆ ಕೇಳೋದು, ಮರ್ತೋಗ್ಬಿಟ್ಟಿದೆ. ಹೆಸರು ನೆನಪಿದೆ, ಕೆಲಸ ನೆನಪಿಲ್ಲ. ಕೆಲಸ ನೆನಪಿದೆ, ಅವ್ನು ನೆನಪಿಲ್ಲ, ಎರಡೂ ನೆನಪಿಲ್ಲ. ಇವೆಲ್ಲ ಯಾರ ಕೈಯಲ್ಲಿದೆ? ಮತ್ತೆ
ಅಂದರೆ ಜನ್ಮಗಳಲ್ಲಿ ನಮ್ಮ ಕೈಲಿಲ್ಲ ಅಂತ ಹೇಳಿಬಿಟ್ಟು ಅದು ಬಿಟ್ಬಿಡಿ, ಪ್ರತಿನಿತ್ಯದ ಅವಸ್ಥೆಗಳೇ ನಮ್ಮ ಕೈಯಲ್ಲಿಲ್ಲ, ಇದು ನಮ್ಮ ಅವಸ್ಥೆ ಅಂತ. ಅವಸ್ಥೆ ಅಂತ ಹೇಳ್ತಿಲ್ಲ, ಈಗ ಅವಸ್ಥೆ ಇದೆ, ದೇವರಲ್ಲಿ ನಾವೆಲ್ಲಿ. ತದನ್ಯ ದೇವತಾ ಸರ್, ಇಷ್ಟೆಲ್ಲ ಮಹಿಮೆ ಹೇಳಿದಾಗ ನಾವು ದೇವರಲ್ಲ ಅಂತ ಕನ್ಫರ್ಮ್ ಆಗಬೇಕು. ಇಷ್ಟೆಲ್ಲ ಓದಿ ಕೂಡ ದೇವರು ಅಂತ ಹೇಳೋದಾದರೆ ಓದಿದ್ದೇರು ಬಂತೀಗ ಎಕ್ಸ್ಪರ್ಟೈಜು. ಎಷ್ಟೆಲ್ಲ ಓದಿದ ಮೇಲೆ ಆ ಕೆಮ್ಮಿಗೂ ಇದಕ್ಕೆ ಅರ್ಥ ಆಗ್ತಾ ಇಲ್ಲ ಅವರಿಗೆ. ಕೆಮ್ಮು ಬೇರೆ ಸೀನ್ ಬೇರೆ ಅಂತ ಗೊತ್ತಾಗದೆ ಅವ್ರು ಏನು ಉಪಯೋಗ ಅಷ್ಟೊತ್ತು ಓದಿದ ಮೇಲೆ ಗೊತ್ತಾಯ್ತು. ಸೂಕ್ಷ್ಮ ವಿಚಾರ, ಕೆಮ್ಮಿದೆ, ಕೆಮ್ಮು ಉಳಿದವ್ನು ನೋಡ್ತಾನು, ಉಳಿದವರಿಗೆ ಕೆಮ್ಮು ಅಷ್ಟೇ. ಎಕ್ಸ್ಪರ್ಟ್ ಆದವನಿಗೆ ಈ ಕೆಮ್ಮು ನಾರ್ಮಲ್ ಕೆಮ್ಮು ಅಲ್ಲ, ಇದು ಬ್ಯಾಕ್ಗ್ರೌಂಡ್ ಬೇರೆ ಇದೆ ಅಂತ ಹೇಳ್ತಾನೆ, ಅದು ಎಕ್ಸ್ಪರ್ಟ್ ಅವನು. ಇವನು ಕೆಮ್ಮೆ ಅಲ್ಲ, ಅದು ಇವ್ರು ಏನು ಕೆಮ್ಮು, ಇವ್ರು ಎಂಥ ಡಾಕ್ಟ್ರ್ ಇರಬೇಕು ಅಂದರೆ ಓದಿದ ಮೇಲೆ ಪಂಡಿತ ಅಂದರೆ ಹೇಗಿರ್ಬೇಕು ಅವನು. ನಮಗೆ ಗೊತ್ತಿಲ್ಲದನ್ನು ಹೇಳೋ ಶಕ್ತಿ ಇರಬೇಕು. ನಮಗೆ ಗೊತ್ತಿಲ್ಲ ಅಲ್ಲ ಕಳೆದು ಬಿಟ್ರೆ ಏನಾಯ್ತು, ಈಗ ನಾವೇ ವಾಸಿವರಿಗೆ ಅಂದ್ಬಿಡ್ತಾರಲ್ಲ ಹಾಗೆ. ಅಂದರೆ ಶಾಸ್ತ್ರದ ಉಪಯೋಗ ಇರೋದು ಇಷ್ಟು ದೇವ್ರ ಮಹಿಮೆ ಇದೆ ನೋಡಿದ್ರಾ ಅಂತ ಅರ್ಥ. ದೇಹಾಂತರ ಅಲ್ಲಿಗಿರಲಿ, ನಾಳೆ ದಿವಸ ಮುಂದಿನ ಪಾಠ ತುಂಬ ಇದೆ ಅದು.